ಬಂಧುಗಳಿಗೆ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಮುದ್ರ ದಾಟುವುದಕ್ಕಾಗಿ ಬೃಹತ್ ಸೇತುವೆಯನ್ನು ನಿರ್ಮಾಣ ಮಾಡುವ ಸಂದರ್ಭ ನಾವು ಮಾತನಾಡ್ತಾ ಇದ್ವು. ಅದಕ್ಕೂ ಮುನ್ನ ಸಮುದ್ರ ರಾಜನ ಮೇಲೆ ಕುಪಿತನಾದ ಶ್ರೀರಾಮ ನಮ್ಮ ವಂಶದ ಸಹಾಯ ಪಡೆದ ಈ ವ್ಯಕ್ತಿ ಇಂದು ಕೃತಜ್ಞನಾಗಿದ್ದಾನೆ ಅಂತ ಕೋಪದಿಂದ ಶರಸಂಧಾನ ಮಾಡುತ್ತಾನೆ. ಬಿಲ್ಲಿಗೆ ಬಾಣವನ್ನು ಹೂಡ್ತಾನೆ. ಆಗ ದೇವತೆಗಳೆಲ್ಲ ನಡುಗಿ ಹೋಗ್ತಾರೆ. ಕಡೆಗೆ ದೇವ ಬಡಗಿಯನ್ನ ಭೂಮಿಗೆ ಕಳಿಸ್ತಾರೆ. ವರುಣದೇವನ ಜೊತೆಯಲ್ಲಿ ಹೋಗಿ ಬೇಡ್ಕೊಂಡು ಬಾಣ ಪ್ರಯೋಗ ಮಾಡದೇ ಇರೋ ಹಾಗೆ, ಸಮುದ್ರ ರಾಜನ ಮೇಲೆ ಕೋಪ ಮಾಡದೇ ಇರೋ ಹಾಗೆ ಆ ಸಂದರ್ಭ ಮಾತಾಡ್ತಾ ಇತ್ತು. ಮೂಲ ರಾಮಾಯಣದಲ್ಲಿ ಕೂಡ ಈ ಮಾತಿದೆ. ಈ ಮಧ್ಯೆ ನೀವು ನೆನ್ನೆ ಕೇಳಿದ ಒಂದು ಪ್ರಶ್ನೆಗೆ ಉತ್ತರ ಹೇಳ್ಬಿಟ್ಟು ನಾನು ಶುರು ಮಾಡ್ತೇನೆ. ವಿಭೀಷಣನ ಮಗಳು ಅಲ್ಲ ಬೇರೆ ಅಂತ ಮೊಬೈಲ್ನಲ್ಲಿ ನೋಡಿ ಹೇಳಿದ್ರಿ. ನಾನು ಮೊಬೈಲ್ ನೋಡಿದೆ, ಅದು ತಪ್ಪಾಗಿದೆ. ಎಲ್ಲಿ ಕೂಡ ರಾಮಾಯಣದಲ್ಲಿ ವಿಭೀಷಣನ ಮಕ್ಕಳ ಪ್ರಸ್ತಾಪ ಇಲ್ಲ, ಅನಲೆ ಪ್ರಸ್ತಾಪವೂ ಇಲ್ಲ. ಅನಲೆ ಭವ್ಯವಾದ ಕುವೆಂಪುರವರ ಸೃಷ್ಟಿ. ರಾಕ್ಷಸ ರಾಜನಾದ ರಾವಣನ ಮನಸ್ಸಿನ ಇನ್ನೊಂದು ಮುಖವನ್ನ ತೋರಿಸೋದಕ್ಕಾಗಿ ಈ ಪಾತ್ರವನ್ನ ಸೃಷ್ಟಿಸಿದ್ದಾರೆ. ಬಹಳ ರಮ್ಯವಾಗಿ ಅದನ್ನ ಬಳಸ್ಕೊಂಡು ಬಂದಿದ್ದಾರೆ. ಆದ್ರಿಂದ ಮಿಸ್ಗೈಡ್ ಮಾಡ್ತು ನಮ್ಮ ಮೊಬೈಲ್ಗಳು ಅಂತ ನಾನು ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಮೊಬೈಲ್ನಲ್ಲಿ ವಿಷಯವನ್ನು ಕೊಡುವಂಥವರು ಸರ್ವಜ್ಞರಲ್ಲ ಅನ್ನೋದು ನಮ್ಗೆ ಗೊತ್ತಿದ್ರೆ ಸಾಕು. ಯಾಕೆಂದ್ರೆ ಮೂಲ ರಾಮಾಯಣವನ್ನ ನಾನು ಪೂರ್ತಿ ತಡಕೆ ನೋಡಿದ್ದೇನೆ. ಮತ್ತೆ ಉತ್ತರಕಾಂಡದಲ್ಲಿ ಕೂಡ ಈ ಮಾತು ಬಂದಿಲ್ಲ. ಅದರಿಂದ ನಾನು ಈಗಲೂ ಗಿರಿಜಾಟಿಯ ಬಗ್ಗೆ ನಂಬಿಕೆಯನ್ನು ಹೊಂದಿಲ್ಲ. ಅವಳು ರಾಮನಿಗೆ ರಾವಣನ ತೂತಿಯಾಗಿದ್ದು, ಅದೇನೋ ಸೀತೆಯ ಮೇಲೆ ಪ್ರೇಮವನ್ನು ಹೊಂದಿ ಪಾರವಾದ ಸೇವೆಯನ್ನ ಕೊಡ್ತಾಳೆ. ಲಂಕಾವಾಸದಲ್ಲಿ ಸೀತೆ ತುಂಬಾ ಜುಗುಪ್ಸೆ ಪಡುವ, ದುಃಖ ಪಡುವ ಸಂದರ್ಭವನ್ನ ಬಹಳಷ್ಟು ಅವಳು ಕಡಿಮೆ ಮಾಡಿದ್ದಾಳೆ ಅನ್ನೋ ಕಾರಣಕ್ಕೆ ಗಿರಿಜಟೆ ಒಂದೇಳಾಗಿದ್ದಾಳೆ. ರಾಮನ ಬಾಣವನ್ನು ಉಪಸಂಹರಿಸುವ ಮಾತನ್ನ ಓದ್ತಾನೆ. 70ನೇ ಸಾಲು. ಮರಣ ಅಥವಾ ಶರತಿ ತರಣ ಭಾಗ. ಓ ನಿಲ್ ಮಹಾತ್ಮ, ತಡೆ ತಡೆ, ಪ್ರಳಯ ಕರ್ಮ ಮಾಡದಿರು. ಈ ಬಾಣ ಹೊಡೆದ ಇಡೀ ಜಗತ್ತ ಅಲ್ಲೋಲ ಕಲ್ಲೋಲ ಆಗುತ್ತೆ, ಬರೀ ಸಮುದ್ರವಂತಲ್ಲ. ಆದ್ದರಿಂದ ಒಂದು ನಿಯತಿ ಅಂದ್ರೆ ಬ್ರಹ್ಮನ ಒಂದು ಆಳ್ವಿಕೆಯ ರೀತಿ ನೀತಿ ಒಂಥರ ನಡ್ಕೊಂಡು ಬಂದಿರುತ್ತೆ. ನಾವು ಮನುಷ್ಯರು ಹೀಗೆ, ದೇವತೆಗಳು ಹೀಗೆ, ಸಮುದ್ರ ಹೀಗೆ, ಪಂಚಭೂತಗಳು ಹೀಗೆ ಅಂತ. ಅದು ಯಾವುದೊಂದು ವ್ಯತ್ಯಾಸವಾದರೂ ಕೂಡ ಬ್ರಹ್ಮನ ನಿಯತಿಯಲ್ಲಿ ಆಗುವಂತಹ ವ್ಯತ್ಯಾಸ ಬಹು ವಿಧವಾದ ಕ್ಷೋಭೆಗೆ ಕಾರಣವಾಗ್ತದೆ. ಆದ್ರಿಂದ ಅಕಾಲ ಪ್ರಳಯವಾಗುತ್ತದೆ. ಕೊಳ್ಳಿದೆಕೋ ನಾಂ ವರುಣ ದೇವಂ ನಮಸ್ಕರಿಸುತ್ತೇನೋ. ದೇವರೇ ಬಂದಿದ್ದಾರೆ, ಕೈ ಮುಗಿದು ಬೇಡ್ತಾರೆ. ಕೊಳ್ಳಿದೆಕೋ ವರುಣ ದೇವನ ನಮಸ್ಕಾರಮಂ ಶಿವೌಕಸರ ಶಿಲ್ಪಿಯಂ ನಾಂ. ಬಂದಿದ್ದಾನೆ ಯಾರು? ವಿಶ್ವಕರ್ಮ. ಹೆಸರು ವಿಶ್ವಕರ್ಮಂ. ನಿನಗೆ ಪೇಳಲೈ ತಂದನೀ ಉದನ್ವಂತನಂ.
ನಿಯತಿ ಮರ್ಯಾದೆಯಿಂದ ಉತ್ತರಿಪ ಉತ್ತಮ ಉಪಾಯಮಂ. ಉದನ್ವಂತ ಅಂದ್ರೆ ಸಮುದ್ರ. ಸಮುದ್ರ ತನ್ನ ಒಂದು ನಿಯತಿ ಏನೇನಿದೆ, ಬ್ರಹ್ಮನ ಅಣತಿ, ಅದನ್ನ ಮೀರದ ಹಾಗೆ ರಕ್ಷಣೆ ಮಾಡೋದಕ್ಕಾಗಿ ನಾನು ಓಡಿ ಬರ್ಬೇಕಾಯ್ತು. ಸಮುದ್ರ ಒಂದ್ ಅಂಗ್ಲ ಜಾಸ್ತಿ ಆದ್ರೆ ಅಲ್ಲೋಲ ಕಲ್ಲೋಲ ಆಗುತ್ತೆ, ಒಂದೇ ತರ ಇರುತ್ತೆ. ಅದು ನದಿಗಳು ತುಂಬಿ ಹರಿದರೂ ಒಂದೇ ಸಮನಾಗಿಹುದಂತೆ, ಮುನ್ನೀರಂತೆ ಅಪಾರವಂತೆ. ಮುನ್ನೀರು ಮೇಲಿನ ನೀರು, ತನ್ನ ನೀರು, ಅಡಿಯಿಂದ ಬರುವಂತಹ ಜಲ, ತನ್ನ ನೀರು, ಒಂದು ನದಿಗಳು ಬಂದು ಸೇರುವಂತಹದ್ದು. ಹೀಗೆ ಮುನ್ನೀರಂತೆ ಅಪಾರವಂತೆ ಅನ್ನೋ ಶ್ಲಾಘ್ಯ ಗುಣ ಇರುವಂತಹ ಸಮುದ್ರ ಒಂದಿಂಚು ಹೆಚ್ಚು ಕಡಿಮೆ ಆದರೆ ಅಲ್ಲೋಲ ಕಲ್ಲೋಲವಾಗುತ್ತೆ. ಆದ್ರೆ ನೀನು ಒಂದು ಇಂಚು ಅಲ್ಲ, ನೀನು ಅದನ್ನ ಪೂರ್ಣ ಹಾಳು ಮಾಡೋದು ಹೊರಟಿದ್ದೀಯ. ನಿಯತಿ ಮರ್ಯಾದೆಯಂ ಉತ್ತರಿಪ ದಾಟಿಪ ಉಪಾಯಮಂ. ಬಂದಿದ್ದೇನೆ, ಕೈ ಮುಗಿತೇನೆ, ಉಪಸಂಹರಿಸು. ನಿಯತಿ ನಿಯಮದ ತಿರಸ್ಕಾರ. ಬಾಣವ ನಿಲ್ಲಿಸು ಅಂತ ಹೇಳಿಲ್ಲ, ಬ್ರಹ್ಮನ ಆಳ್ವಿಕೆಯ ಸೂತ್ರವನ್ನ ಸುದಕ್ಕೆ ಪ್ರಯತ್ನ ಮಾಡಬೇಡ. ನಿನ್ನ ಸೇನೆಯವಳು ಅದಕ್ಕೆ ಉಪಾಯ ಹೇಳ್ತಾನೀಗ. ನಾನು 90ಕ್ಕೆ ಬಂದೆ. ನಳ ಇದ್ದಾನಲ್ಲ, ಪರಿಣತ ಅವನು. ವಿಶ್ವಕರ್ಮ ತನ್ನ ಸ್ವಲ್ಪ ಶಕ್ತಿಯನ್ನು ಅವನಿಗೆ ಪ್ರದಾನ ಮಾಡಿ ಅವನ ಮೂಲಕ ಸೇತುವೆ ಕಟ್ಟಿಸ್ತಾನೆ. ಅವು ಸುಲಭವಾಗಿ 4-5 ದಿವಸದಲ್ಲಿ ನೀವು ದಾಟೋಕ್ ಸಾಧ್ಯವಿರುವಾಗ ಈಗ ಕೋಪತಾಪ ಮಾಡ್ಕೊಂಡು ಪ್ರಾಣ ಬಿಡ್ಬೇಕು ಸಮುದ್ರನ, ಅಷ್ಟೆಲ್ಲ ಬೇಡ. ದಯವಿಟ್ಟು ವಿಕೋಪಕ್ಕೆ ಹೋಗೋದು ಬೇಡ. ಸರಿ, ನಾನು ತೋರಿಸ್ತೇನೆ. ನಿನ್ನ ಸೇನೆಯೋಳು ಉತ್ತನೋರ್ವಂ ವಸನ ಧವಳಂ. ಯಾವಾಗ್ಲೂ ಬಿಳಿ ಬಟ್ಟೆ ತೊಡ್ತಾನೆ, ಹೆಸರ್ನಳಂ. ಬರ್ತಿಲರ್ಗೆ ಬಡಗಿಗೆ ಜನಗೆ ಹುಟ್ಟಿದಾತಂಕಣ. ದೇವ ಬಡಗಿ ಆದ ನನ್ನ ಮಗ ಅವನು. ನನ್ನ ಕಲ್ಲೋಜತನ, ಓಜ ಗುರು, ಕಲ್ಲೋಜತನ, ಕಲ್ಲಿನಲ್ಲಿ ವಿಗ್ರಹ ಮಾಡುವಂತಹ ಬಡಗಿ ಕೆಲಸ. ಗುಪ್ತವರ ಮಿರ್ಪುದೈ, ಅವನಿಗೆ ವಿರಚಿಸಿ ಅವನಿ ಮಹಾಸೇತುವಂ. ನೀನು ಅವನಿಗೆ ಆ ಗುಪ್ತವರ ಇರೋದ್ರಿಂದ ಅವನಿಂದ ಸೇತುವೆಯನ್ನ ಕಟ್ಟಿಸಿ, ರಾವಣ ವಿನಾಶಕೇತುವನ್ ಅವನಿಜ ಕ್ಷೇಮ ಕಾಮಿನಿ ಸೀಮಂತ ಸಂಕೇತಮಂ. ಸಮುದ್ರ ಕಟ್ಟುವುದು ಅನ್ನೋದು ಸೀತಾಮ್ಮನವರ ಪಾತಿವ್ರತ್ಯದ ಉಳಿವನ್ನ ಸಂಕೇತವಾಗ್ತದೆ. ಅವನಿಜ ಅಂದ್ರೆ ಸೀತೆ. ಪ್ರಚೋದಿಸುವೆ ನಾಂ ಹೃದ್ಯಾಮಿಯಾದ ಆತ್ಮದ ಶಿಲ್ಪಬೋಧಮಂ. ಅವನಿಗೆ ನಾನು ಕಲಿತ ಶಿಲ್ಪವನ್ನ ಟ್ರಾನ್ಸ್ಫರ್ ಮಾಡ್ತೇನೆ. ಹೃದ್ಯಾಮಿಯಾದ ಆ ಗುಣವನ್ನ ಅವನಿಗೆ ಪ್ರಚೋದಿಸುತ್ತೇನೆ. ಮತ್ತು ಅಂತರ್ಯಾಮಿಯಾಗಿ ವಾನರೆಲ್ಲರೋಳು ತನುಗಳೋಳು ಶಕ್ತಿ ಯುಕ್ತಿ, ಅವನಿಗೆ ಮುಂದಿಂತು ಎಲ್ಲ ಮಂಗಗಳ ಶೌರ್ಯ ಸಾಮರ್ಥ್ಯಗಳನ್ನ ಒಂದ್ ಕಡೆ ಒಗ್ಗೂಡಿಸಿ ಮಾಡ್ತೇನೆ. ಅದ್ಭುತಮೇ ತಮಗೆ ಸಾಮಾನ್ಯವಾಗಿ ತೋರ್ಪಂತೆ ಹೋಗಿ. ಜಾನಕಿ ಜಾನಿ, ಚೆನ್ನಾಗಿದೆ ಪದಗಳನ್ನ ಹೆಂಗ್ ಹುಡುಕ್ತಾರೆ. ಜಾನಕಿ ಜಾನಿ, ಜಾನಿ ಅಂದ್ರೆ ಧ್ಯಾನಿ ಅಂತ. ನೀನು ಜಾನಕಿಯನ್ನೇ ಧ್ಯಾನ ಮಾಡ್ತಾ ಇರೋನು ನಮ್ಮ. ನಿನ್ನ ಕೃಷಾಂಗಿ ಸೀತಾ ಪ್ರೇಮ ಮಾಗಳೆಯ ವಿರಚಿಸುವ ಸೂಕ್ಷ್ಮ ರೂಪದ ಮಹಾಸೇತು ಕಂಗಳಿಪುದೋ. ಸರಿಯಾಗಿ ಕಣ್ಮುಚ್ಕೊಂಡು ನೋಡು. ನಿನಗೆ ಬೃಹತ್ತರವಾದ ಯೋಜನ ಮೈಲಿಗಳ ದೂರದ ಸೇತುವೆ ಆಗ್ಲೇ ತಯಾರಾಗಿರೋದನ್ನ ಒಳ ಮನಸ್ಸಿನಲ್ಲಿ ನೋಡಕ್ಕಾಗುತ್ತೆ. ಒಂದ್ಸರಿ ನೋಡು, ಹಾಗೇನೆ ಕಣ್ಮುಚ್ಚಿ ನೋಡು. ಸೂಕ್ಷ್ಮ ರೂಪದ ಮಹಾಸೇತ ಕಾಣುತ್ತೆ. ಇನ್ನು 5 ದಿವಸಕ್ಕೆ ನಿಜ ರೂಪದಲ್ಲಿ ಕಾಣುತ್ತೆ. ತನ್ನ ದೀರ್ಘಾಯುತದ ವಿತ್ತೀರ್ಣಮಂ ಬೀಸಿ ಆ ಪಾರದಿಂದ ಈ ಪಾರಗಡಿ, ಆ ಪಾರದಿಂದ ಈ ಪಾರದವರೆಗೂ ಕೂಡ ಈ ಮಹಾರ್ಣವಕ್ಕೆ, ಸಮುದ್ರಕ್ಕೆ ತುಂಬಿಸುವನ ಪ್ರಾಣ ಸೇತುವ ಪ್ರೇತ ಪಂಜರಕ್ಕೆ ಎನ್ನ ಪುತ್ರನ್. ಕಲ್ಲಿನ ಸಾಧಾರಣವಾದಂತಹ ಸೇತುವೆಗೆ
ಜೀವ ಸಂಚಾರ ಮಾಡ್ತಾನೆ. ಜಡಂಗಳನ್ನ, ವೃಕ್ಷಗಳನ್ನ, ಶಿಲಾಖಂಡಗಳನ್ನ, ಇನ್ನು ಏನೇನ್ ಬೇಕೋ ಎಲ್ಲ ಸಾಮಗ್ರಿಗಳನ್ನ ಅವನು ಒದಗಿಸ್ಕೊಂಡು ಆ ಸೇತುವೆಗೆ ಕಟ್ಟಿದ್ಮೇಲೆ ದೃಢವಾಗಿ ಉಳಿಯೋದಕ್ಕಾಗಿ ಅವನು ಜೀವ ಸಂಚಾರ ಮಾಡ್ತಾನೆ. ಪಂಜರಮೇ ತಾನಾಧಾರ ಮಲ್ತೆ, ಪ್ರತೀಂದ್ರವಾದ ಭಾವ ಪಂಜರ. ಇದೆಲ್ಲ ಮಾಡೋದಕ್ಕೆ ಬೇಕಾದಂತಹದ್ದು ಬರೀ ಕೈ ಕೆಲಸ ಅಲ್ಲ. ಹಿನ್ನೆಲೆಯಲ್ಲಿ ಸೇಂದ್ರಿಯ ದೃಷ್ಟಿ ಮಾತ್ರವಲ್ಲ, ಅತೀಂದ್ರಿಯ ದೃಷ್ಟಿಯೂ ಬೇಕು. ಆಗಲೇ ನಿರ್ಮಿತಂ ನಿಮ್ಮ ಈರ್ವರಿಂ, ನಿಮ್ಮೀರ್ವರಿಂ ನೀನು ಮತ್ತು ನಳ ಕಾಂಡ್ರಗೂದ್ವಹ ಸೂಕ್ಷ್ಮ ಸೇತುವಂ ಕಾಣು. ರಾಮ ಸೀತಾ ರಚಿತ ಸೇತುವೆ. ಅದು ತಪಸ್ಸು ಶಕ್ತಿಯ, ಚಿಂತನೆಯ, ಅಪೇಕ್ಷೆಯ, ಮಹಾಪುರುಷರ ಸತ್ವಶಕ್ತಿಯಿಂದ ಮೂಡಿದ್ದಾದ್ದರಿಂದ ಈ ಸೇತುವೆಯ ನಿರ್ಮಾಣಕ್ಕೆ ಸೀತೆಯ ತಪಸ್ಸಿನ ಶಕ್ತಿಯ ಧಾರೆಯೂ ನಿನ್ನ ಹಿರಿಮೆಯೂ ಸೇರ್ಕೊಂಡು ಆಗಿರೋದ್ರಿಂದ ನೀವು ಒಳಮನಸ್ಸಿನಲ್ಲಿ ನೋಡು ಅಂದಾಗ ರಾಮನಿಗೆ ಸಮಾಧಾನ ಆಯ್ತು. ಬಿಲ್ವನ್ನ ಇಳಿಸಿದ. 121. ನೋಡುತ್ತೆ ಹಿಗ್ಗಿ ಬೀರಿತು ಚೇತನ ಹಿಕ್ಕಿತು. ಲಕ್ಷ್ಮಣಾಗ್ರಜ ಮನಕ್ಕೆ ಬಡಿದುದು ಆನಂದದ ಸಿಡಿಲ್. ಆಶ್ಚರ್ಯ. ಸಿಡಿಲ್ ದೊಯ್ಯನೆಯ ಜಂಪಿಸಿ ತೊಡಲ್. ಕಾಂತಮಾಯ್ತನೆ ಪವಾಡಕ್ಕೆನೆ. ಅವನಿಗೆ ಕುಳಿತಕ್ಕಿದ್ದಾಗೆ ನಿದ್ದೆ ಬರ ಹಾಗಾಯ್ತು. ಏನೋ ತಮಾಷೆ ಹೇಳಕ್ ಇಷ್ಟಪಡ್ತದೆ. ಏನು ಕಾಣದೆ ಕೇಳದೆ ಸುಮ್ಮನೆ ಬೆರಗಾಗಿ ಚರ್ಯೆಯನ್ ಅವನ ರೀತಿಯನ್ನ ಕ್ರಮವನ್ನು ನೋಡಿ ಆಗಿತ್ತು. ಆಂಜನೇಯನ ತೋಳಿನೋಳ್ ಕಣ್ಮುಚ್ಚಿದ ರಘುರಾಮನಂ ಕಂಡ ಕಪಿ ಸೈನ್ಯವೆಲ್ಲವೂ. ಸೀತನಾಥನಂ ಪೊತ್ತು ಪಿಂತಿರುಗಿ ಗರ್ಭಾಸ್ತರಣದೆಡೆಗೆ ಗಮಿಸುತ್ತಿದ್ದಂಜನ ಸುತನ ಚರಣಾನುಚರನಾದುದೋ ಸುನೀಲಾಪ್ತಿ ತನ್ನ ಮುನ್ನಿನ ಮೇರೆಗೈದು. ಅತ್ಯಾತರದೆ ಅವನು ಬಾಣ ಎತ್ತಿದಾಗ ಸಮುದ್ರ ಹಿಂಜರಿದಿದ್ದಲ್ಲ. ಲಕ್ಷ್ಮಣ ಅಯ್ಯೋ ಆಂಜನೇಯ ಸ್ವಾಮಿ ಕೈನಲ್ಲಿ ಎತ್ಕೊಂಡು ದೂರ ಹೋಗಿ ದರ್ಬೆಯ ನೆಲದಲ್ಲಿ ಆಸನದಲ್ಲಿ ಮಲಗಿಸಿದ ಮೇಲೆ ಆ ಕ್ಷಣ ಏನಾಯ್ತು ಅಂದ್ರೆ ಹಿಂಜರಿದ ಸಮುದ್ರ ಮುಂದಕ್ಕೆ ಬಂತು. ಅಂದ್ರೆ ಸೋಲೊಪ್ಕೊಂಡಿತ್ತು, ಅದನ್ನ ಗೆಲುವಾಗಿತ್ತು ಅಂತ ಅರ್ಥ. 139. ಮೊಳಲ ಹರಹಿನ ಮೇಲೆ ಪಟ್ಟಿಯ ನೆಳೆದು ನಿಡುದೂರ ಮೆಸೆದು ತೆರೆದನ್ ಅಕ್ಷಿಯನ್ ಬಯ್ಯನೆ ಸುಪ್ತ. ಅವನು ಅವಶವಾಕ್ ಮಾತಿನ ಸಾಮರ್ಥ್ಯ ಕಳ್ಕೊಂಡಿರುವಂತಹ ಸ್ವಾಮಿ ಕಂಡ್ಬಿಡ್ತಾನೆ. ವದನ ವ್ಯತೆಯ ವಾಹನ ಮಹಾವಾಹಿನಿ ಪತಿಗಳು, ವಾಹಿನಿ ಪತಿಗಳು, ಸೇನಾ ನಾಯಕರು ಸುಯ್ದು ನಿಟ್ಟಿಸಲು ಹೆಣ್ಣಾದ ನಂಬುದಿಯ ಕಡೆಗೆ ನೋಡ್ತಾನೆ. ನಳನ ಹೆಸರಂ ಕೇಳ್ದನ್, ಈಗ ಮಾತನಾಡ್ತಾನೆ. ಅಂದ್ರೆ ಅವನು ವಿಷಯಕ್ಕೆ ಬರ್ತಾನೆ. ಕೇಳ್ದೆ ನಾನೊಂದು ಪೆಸರ್ ನಳ, ಸೇತು ರಚನಾ ಸಮರ್ಥನಂತೆ, ವಿಶ್ವಕರ್ಮಂಗೆ ಮಗನಂತೆ ಅಂತ ಹೇಳ್ತಾ ಆ ಅಪೂರ್ವವಾದ ತನ್ನ ಸಾಮರ್ಥ್ಯವನ್ನ ತನ್ನ ಮಗನಿಗೆ ಧಾರೆ ಎರೆದು ಕೊಟ್ಟಿದ್ದಾನೆ ವಿಶ್ವಕರ್ಮ. ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಬೆಳಗುವಂತೆ ಆ ತನ್ನ ಅಪೂರ್ವವಾದ ದೈವಿ ಶಕ್ತಿಯನ್ನ ನಳನಿಗೆ ಪ್ರದಾನ ಮಾಡಿದ್ದಾನೆ. ಮಗ ರಾಮನಿಗೆ ಸೇತು ನಿರ್ಮಾಣದ ಬಗ್ಗೆ ಒಂದೇ ಒಂದು ಎಳ್ಳುಕಾಳಿನಷ್ಟು ಶಂಕೆ ಉಳಿದಿಲ್ಲ. ಆದ್ದರಿಂದ ಬುದ್ಧಿಯ ಬಹಿರ್ಮುಖಕ್ಕೆ ವಿಶ್ವಕರ್ಮನ ಮಗನ ಶಿಲ್ಪ ಸಿದ್ಧಿ ಸ್ಮರಣ ಬೋಧಿಯಾಯಿತು, ತಿಳುವಳಿಕೆಗೆ ಬಂತು. ನಳನನ್ನು ಮಾತಾಡಿಸ್ತಾನೆ. ಯಾಕಂದ್ರೆ ಇಷ್ಟು ದೊಡ್ಡ ಕೆಲಸ ಮಾಡುವಾಗ ನಳನಿಗೆ ಪೂರ್ಣ ಸ್ವಾತಂತ್ರ್ಯ ಕೊಡೋ ಮೊದಲು ಅವನು ಏನ್ ಮಾಡ್ತಾನೆ ಅನ್ನೋದನ್ನ ತಿಳ್ಕೋಬೇಕಲ್ಲ. ಅವನ ಸಾಮರ್ಥ್ಯ ಎಷ್ಟು, ಲೀಡರ್ಶಿಪ್ ಕ್ವಾಲಿಟಿ ಅವನಿಗಿದೆಯಾ, ಇದೆಲ್ಲ ಸೈನ್ಯದ ಸಹಾಯ ತಗೊಂಡು
ಬಂಡೆಗಳನ್ನ ಮರಗಳನ್ನೆಲ್ಲ ಎತ್ಕೊಂಡು ಬಂದು ಜೋಡಿಸೋದು ಅನ್ನೋದು ಸಾಧಾರಣವಾದ ಮಾತಲ್ಲ. ಆದ್ರೆ ಇನ್ನು ಪವಾಡ ಅಲ್ಲ ಆಗುತ್ತೆ ಅಂತ ಕವಿಯು ಹೇಳ್ತಾನೆ. ಅದನ್ನೊಂದು ಓದ್ತಾನೆ. ಸಾಮಾನ್ಯ ಕವಿಗಳಾಗಿ ಉಳಿಯೋದಿಲ್ಲ ಅವರು ಕೂಡ ಅಸಾಮಾನ್ಯರಾಗ್ತಾರೆ ಅನ್ನೋ ಮಾತನ್ನ ಹೇಳ್ತಾರೆ. ನಳಂ ಮೈಥಿಲಿ ಪ್ರೇಮ ಜೀವತೆಗೆ, ಮೈಥಿಲಿ ಪ್ರೇಮ ಜೀವಿತ ಅಂದ್ರೆ ಶ್ರೀರಾಮನಿಗೆ ಹೇಳ್ತಾರೆ ಮಾತು 154. ತೊರೆ ದೇವ ತಳ್ಳಂಕಮಂ, ಏನೋ ಹೇಗೋ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರ ಹೇಳ್ತಾ ಇದ್ದಾನೆ. ನೀವು ಆಲೋಚನೆಯನ್ನ ಮಾಡಿ ಸಹಜವಾಗಿ ಕಡಿಮೆ ಮಾತನಾಡುವವನಾದ್ದರಿಂದ ತನ್ನ ಸಾಮರ್ಥ್ಯದ ಬಗ್ಗೆ ನಂಬಿಕೆ ಕೊಡಬೇಕಾದ ಅನಿವಾರ್ಯತೆ ಬಂದಿರೋದ್ರಿಂದ ಈ ಮಾತುಗಳನ್ನ ಹೇಳ್ತಾನೆ, ವಿಸ್ತಾರವಾಗಿ ಹೇಳ್ತಾನೆ. ತೊರೆ ದೇವ ತಳ್ಳಂಕಮಂ, ಮರದ ಮನದ ನಿಧಿಯೊಂದು ಜನಗ ಕೈಸಾರ್ದುದೀಗಳಚ್ಚರಿಯನಲ್. ನನಗೆ ಸಾಮರ್ಥ್ಯ ಇದೇನಿದೆ ಮರ್ತೋಗಿತ್ತು. ನೀವು ಈ ಮಾತಲ್ಲ ನಮ್ಮ ತಂದೆ ಜೊತೆನಲ್ಲಿ ಮಾತಾಡಿದ್ಮೇಲೆ ನನಗೆ ಇದ್ಕತ್ತಾಗೆ ಬೋಧೆ ಆಯ್ತು. ಮರತದ ಜ್ಞಾಪಕ ಆದಾಗ ಆಂಜನೇಯನಿಗೆ ಸ್ವಶಕ್ತಿ ಸ್ಮರಣ ಬಂತಲ್ಲ ಹಾಗೆ. ಪಿತೃ ಕೃಪಾ ಬಲದೆ ಕಟ್ಟುವನದ್ಭುತ ಸೇತುವಂ, ಕೇಳಿ ಈ ಘೋರಾರ್ಣವದ ದರ್ಪ ಮಿರ್ಭಾಗಮಪ್ಪಂತೆ. ಪ್ರಣಮ ಸಮುದ್ರ, ಘೋರಾರ ಅರಣ್ಯಮ ಸಮುದ್ರ ಎರಡು ಭಾಗ ಆಗೋ ಹಾಗೆ ನಡುವೆ ಸೇತುವೆಯನ್ನು ಕಟ್ತೇನೆ. ಕಂಬಿತ ಬೋಲಪ್ಪನೀ ಸಾಗರಂ, ತಿಳ್ಕೊತಾನೆ. ನೀನೆ ಕಾಣ್ಬೆಯೇ ಬಂಡೆ ತೇಲ್ವುವು, ಬೃಹತ್ತರಗಳು ಮುಳುಗುವುದಿಲ್ಲ, ಅಚಲಗಳ ದೃಢಂ ಸುಸ್ಥಿರಂ. ನೀನೆ ಕಾಣ್ಬೈ. ಇಲ್ಲಿ ನೆರೆದಿರ್ಪ ಕೀಳ್ಗಳು, ಇಲ್ಲಿ ಬಂದಿರುವ ಮಂಗಗಳಲ್ಲಿ ಪ್ರಾಣಿ ಪುಟ್ಟ ಮಂಗಳಾದಿಯಾಗಿ ದೊಡ್ಡ ಮಂಗಗಳವರೆಗೆ ಎಲ್ಲರಿಗೂ ಕೂಡ 100 ಪಡಿ ಸಾಮರ್ಥ್ಯ ಹಿಮ್ಮಡಿಸುತ್ತೆ ಈಗ ಶ್ರೀರಾಮನ ಅನುಗ್ರಹದಿಂದ. ಅದಕ್ಕೆ ಈ ಮಾತು. ಕೀಳ್ಗಳು ಅತ್ಯಂತ ಸಾಧಾರಣ ಮಂಗವು, ಇನ್ನೂ ಕೀಳ್ಗಳು ಕೂಡ ತರ್ಪರ್ ಕಿತ್ತು ಶೈಲ ಭಾರಂಗಳಂ ಪ್ರಾಕ್ಷಿಲಾ ಖಂಡಂಗಳಂ, ಲೀಲಾಜಲವಾಗಿ ಅತ್ಯಂತ ಪ್ರಾಚೀನವಾದ ದೃಢವಾದ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನ ಪಕ್ಕಂತ ಎತ್ಕೊಂಡು ಬಂದ್ಬಿಡ್ತಾರೆ. ಸಾಮರ್ಥ್ಯ ಅವ್ರಿಗೆ ಬರುತ್ತೆ, ನೀ ನೋಡ್ರಿ ಅಂತೆ. ಆಜ್ಞೆ ಮಾಡು ನನಗೆ ಕಪಿಧ್ವಜಿನಿ, ರಕ್ಷೋಹಿಣಿಗಳು ಉತ್ಸಾಹಕ್ಕೆ ಅನುಮತಿ ಕೊಡು. ಕಟ್ಟಿಸುವ ಸೇತುವೆಯ ಮುಟ್ಟಿಸುವೆನ್ ಅಖಿಲರಂ, ಲಂಕೆಗೆ ಸಮರ್ಥನಾಗಿದ್ದೇನೆ ಅಂತ ಗ್ಯಾರಂಟಿ ಕೊಡ್ತಾನೆ. ಲಂಕೆ ನೆಲಕ್ಕೆ ಶಂಕೆ ಇಲ್ಲದ ನಮ್ಮ ವಿಜಯ ವೇದಿಕೆಗೆ. ನೋಡಿ ಎಲ್ಲರೂ ಹೋಗ್ತಾನೆ, ಬರೀ ದಾಟ್ಸೋದಲ್ಲ, ಗೆದ್ದು ಸೀತೆ ಅಂತಂದು ಆಯ್ತು ಅವನ ಮಾತಲ್ಲಿ. ಮುಂದೆ ನಡೆದ ಅದ್ಭುತನಂ ಆವ ಕವಿ ಬಣ್ಣಿಪೆನೋ. ಕವಿ ಇಷ್ಟು ಸಮರ್ಥನಾಗಿದ್ರು ಕೂಡ ಅವನಿಗೆ ಅದ್ದರಿ ಬರ್ತಾ ಇದೆ. ಇಂಥ ನಿರ್ಮಾಣ ಕಾರ್ಯದ ವಿಚಾರವನ್ನ ನನಗೆ ಹೇಳಕ್ ಬಾಯೇ ಬರ್ತಾ ಇಲ್ಲ, ಬುದ್ಧಿ ಓಡ್ತಾ ಇಲ್ಲ. ಏನ್ ಹೇಳೋ ಕೆಲವಾದ ಕ್ರಿಯೆ ನಡೀತಾ ಇದೆ. ಯಾವ ಕವಿ ಬಣ್ಣಿಪನೋ ನನ್ನಂತೂ ಅಲ್ಲ. ಸೋಲುತ್ತೆ ಬಳಲ್ದು ಕರಿ ಕೆಟ್ಟು ದುರದೇ ಮನಸ್ಸನ್ನ ಹೇಳ್ತಾ ಇರುವಾಗ ಸೋಲುತ್ತಂತೆ. ಭೂಮಾನುಭೂತಿಯ ಭವ್ಯ ದೃಶ್ಯಕ್ಕೆ ಬೆದರಿ ಸೋಲುವುದು ಎನ್ನ ಜಿಕ್ವೆ. ಇದು ಸಾಧಾರಣವಾಗಿ ಮಾಡೋ ಕೆಲಸ ಅಲ್ಲ, ಒಂದು ಇಂಜಿನಿಯರ್ನ ದಿನನಿತ್ಯದ ಕೆಲಸ ಅಲ್ಲ. ಇದು ದೈವಿಕ ಬಲದಿಂದ ಬರುವಂತಹ ಅತೀಂದ್ರಿಯ ಶಕ್ತಿ ಸಾಮರ್ಥ್ಯದಿಂದ ನಿರ್ಮಾಣವಾಗುವಂಥದ್ದಾದ್ದರಿಂದ, ಅಲೌಕಿಕವಾದ್ದರಿಂದ ಇದನ್ನ ನಾನು ಈ ಕಣ್ಣಿನಿಂದ ನೋಡಕ್ಕೆ ಹೆದರ್ತೀನಿ, ಬಾಯಿಂದ ಹೇಳೋಕೆ ನಾಲ್ಗೆ ತೊದಲ್ತಾ ಇದೆ. ತೊದಲದೆ ಜಿಕ್ವೆನಲ್ಲಿ ಬಲ್ಲನಿತೆ ಬಣ್ಣಿಪೆನು ಕಾಣ್ಬುದಂ, ನನ್ನಿಯಂ ಕಂಡ ಸತ್ಯವನ್ನ ತಿಳಿದ ಹಾಗೆ ಹೇಳ್ತಾನೆ. ಕಾಣ್ಮೆ ಇರ್ಕೆಲ್ಲರಿಗೆ ಅನುಭವ ಪ್ರತ್ಯಕ್ಷ ಮಾಡುವೆ. ಮೇಲ್ ಕೂತ್ಕೊಂಡು ನೀವು ಸಮುದ್ರ ಕಟ್ಟಿದ್ದನ್ನ ನೀವು ಅರ್ಥ ಆಗೋಂಗ್ ಕಣ್ಣಿಗೆ ಕಟ್ಟೋಂಗ್ ನಾನು ಹೇಳ್ತೇನೆ. ಕಲ್ಪನಾ ಕುಬ್ಜರಿಗೆ ಇದಲ್ಪ ಮಲ್ತು ಉದ್ಯಮಂ ಕೇಳಿ. ಕಲ್ಪನೆ ಮಾಡೋರಿಗೆ ಇದು ಅರ್ಥ ಆಗ್ತದೆ, ಸಣ್ಣ ಕೆಲಸ ಅಲ್ಲ ಅನ್ನೋದು. ಯಾವುದು? ಸೇತು ಬಂಧನ ಬೃಹತ್ ದರ್ಶನಂ. ಹೀಗೆ ಹೇಳಿದಂತಹ ನಳ ಅಂತನ ವರದ ಮಹಿಮೆಯೋ ಅಥವಾ ಹೊಸದಾಗಿ ಉಂಟಾದ 186
ನಳನ ನವ್ಯ ಸಿದ್ಧಿಯ ಭವ್ಯ ವಿಕ್ರಿಯೆಯೋ ಪಳೆದರ್ ಮಹಾದ್ಭುತಕ್ಕೆ ವಾನರೋಳ್ ಅಲ್ಪ ಗಾತ್ರರು ನೋಡ್ತಿದ್ದಾಗೆ ಆಂಜನೇಯ ಬೆಟ್ಟದಾಗ ಬೆಳೆದ್ನಲ್ಲ ಆ ಈ ಪೊಡಿಮಂಗಗಳು ಕೂಡ ಇದ್ದಕ್ಕಿದ್ದ ಹಾಗೆ ದೊಡ್ಡ ದೊಡ್ಡ ಬಂಡೆಗಳನ್ನ ಎತ್ತಲು ಸಮರ್ಥರಾಗುವಷ್ಟು ದೇಹ ದಾರ್ಢ್ಯವನ್ನ ಬೆಳೆಸ್ಕೊಂಡು ಪಡೀತಾರೆ. ಹಿಂಡೆದ್ದು ಮಲೆ ಏರಿದಾರೆ, ಬೆಟ್ಟ ಹತ್ತಿದ್ರು. ಹಿಂಡೆದ್ದು ಮಲೆ ಏರಿದಾರೆ ಪಲರ್, ಇನ್ ಕೆಲರು ನದ ನದಿ ಪತಿಗೆ ಸಾರಂಗಟ್ಟುವೋಲ್ ಛಲದ ಬಲದ ವಾನರ ಕುಲದ ಕ್ಷಿಪ್ರ ಕಾರ್ಮಿಕ ಕೌಶಲರು. ಬೆಂಡು ಹೋದವೋ ಬಂಡೆ, ಇವರ ಆಟ ಆಡ್ಬೇಕಾದ್ರೆ ಅಲುಗಾಡ್ತದೆ, ಪುತಕ್ಕಂತ ಕಿತ್ ಬರ್ತವೆ. ಮಹತ್ಪಾರದ ಪ್ರಾಕ್ಷಿಲಾ ಕುಕುದಂಗಳ್, ಕುಕುದ ಅಂದ್ರೆ ಬಂಡೆ, ತಪ್ಪಿ ಹಿಡಿದಲುಗಾಡಿಸಿ ಪದಗಳು ಪತ್ತು ಕಟ್ಟಿದ್ದಾರೆ. ಮೂರ್ತವ ಬೃಹತ್ತರಗಳನ್ನ ಕಿತ್ಕೊಂಡು ಬಂದರು, ಸುಳಿಗಾಡಿಸಿ ಮುರಿದ್ರು. ಬಯಲಾಯ್ತು ಕಾಡು, ಎಲ್ಲ ಮರವು ಇಲ್ಲಿ ಬಂದಾಯ್ತು. ನೆಲಸ 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 ನೆಲ ಸಮವಾದುದೈ ಬೆಟ್ಟ ಕೂಡು. ಬೆಟ್ಟದ ಕೊನೆ ಭಾಗದವರೆಗೆ ಇಡೀ ಬೆಟ್ಟ ನೆಲಸಮ ಬೆಟ್ಟ ಇತ್ತು ಅಂತಿದೆ. ಕಾಣದಿರೋ ಹಾಗೆ ಖಾಲಿ ಮಾಡಿದ್ರು. ನೀರ್ ಬತ್ತಿ ತೆರೆಗಳಿರ್ತೆಡೆ ಕೊರಕಲುಳಿದವು, ಸರೋವರಂ ಸಂಭವಿಸಿದವು. ಬಂಡೆಕ ಜಾಗದಲ್ಲಿ ಗುಂಡಿ ಆಗುತ್ತಲ್ಲ, ಸರೋವರ ಬಂತು, ನೀರು ಚಿಮ್ಮಿತು. ಕಿತ್ತರಂಧ್ರ ರುಂಧ್ರ ಚಿಮ್ಮಿ, ಆ ಚಿಮ್ಮಿದ ಜಲಂ ತೀವಿ ದೊಡ್ಡ ದೊಡ್ಡ ಸರೋವರವಾಯಿತು. ಬಿದಿರ್ ಕಾಡೋಳ್ ಇರ್ದ, ದೊಡ್ಡ ಕಾಡು, ಆ ಕಾಡಿನಲ್ಲೇ ಮರಗಳು ಹೋಯ್ತು, ಬಂಡೆ ಹೋಯ್ತು. ಬಂಡೆ ಜಾಗದಲ್ಲಿ ಸರೋವರ ಬಂತು. ಆದ್ರೆ ಹೇಳ್ಬೇಕಾದ ಇನ್ನೊಂದು ಮಾತು ಈಗ ಜ್ಞಾಪಿಸ್ಕೋತಾನೆ. ಕಾಡು ಅಂದ್ಮೇಲೆ ದೊಡ್ಡ ದೊಡ್ಡ ಪ್ರಾಣಿಗಳಿರ್ತಾವಲ್ಲ, ಬರೀ ಪ್ರಾಣಿಯಲ್ಲ, ಸಿಂಹಾದಿ ಕ್ರೂರ ಪ್ರಾಣಿಗಳಾದಿಯಾಗಿ 100 ಜಾತಿಯ ವನ್ಯ ಜೀವಿಗಳು ಅವೇನಾದ್ರು ಓಡೋದು ಖಾಲಿಯಾದ್ರು. ಬಿದಿರ್ ಕಾಡೋಳಿರ್ದ ಆನೆವೆಂಡುಗಳು, ಆನೆಗಳು ಚಂದ್ರ ಭಾಸ್ಕರ ಪಥದ ದೇವರತಿಕರ ಕಣ್ಗೆ ಸುಟ್ಟು ಕೆದರಿತು. ಲಗತ್ರದ ಕಪಿಗಳಿದಿರಿ ಹರಿವ ಗೊದ್ದಗಳು. ಎಲ್ಲ ಇಂಥದೆಲ್ಲ ಭೂಮಿನಲ್ಲೇ ಭಯಂಕರವಾದ ಕೆಲಸಗಳಾಗ್ತವೆ ಅಂತಾದ್ರೆ ದೇವತೆಗಳಿಗೆ ಅದೇ ಕೆಲಸ ನೋಡೋಕೆ ಬಂದು ಅಲ್ಲಿಂದ ನಡೆಯೋದು ಇಲ್ಲ, ನಡೆಸಕ್ಕಾಗುವಂತಹ ಚಮತ್ಕಾರ ಮಾಡಬಲ್ಲ ಶೂರ ಸಮರ್ಥನೂ ಇಲ್ಲ. ಆದ್ದರಿಂದ ಭೂಲೋಕದಲ್ಲಿ ರಾಮರಾವಣರು ಯುದ್ಧದಂತಹ ಅದ್ಭುತ ಸಂಗತಿಗಳು ಇಲ್ಲಿ ನಡೆದಾಗ ಅದನ್ನ ನೋಡೋದಕ್ಕೆ ಅವ್ರು ಬಂದಿರ್ತಾರೆ. ಟಿಕೆಟ್ ದುಡ್ಡು ಕೊಡದೆ ಬಂದು ಕೂತ್ಕೊಂಡು ನೋಡ್ತಿರ್ತಾರೆ. ಹಾಗೆ ನೋಡ್ತಾ ಇರುವಾಗ ಇಡೀ ಕಾಡೆಲ್ಲ ಖಾಲಿ ಆದಾಗ, ಆನೆಗಳೆಲ್ಲ ಎದ್ದೆದ್ದು ಓಡಿದಾಗ 100 ಮೈಲಿ ದೂರದಲ್ಲಿ ಮೇಲೆ ಕುಳಿತು ನೋಡ್ತಾ ಇದ್ದ ದೇವತೆಗಳಿಗೆ ಒಂದು ಗೊದ್ದಗಳ ಸಾಲು ಹೋದಂತೆ ಕಂಡಿತು. ದೂರಕ್ಕೆ ಸಣ್ಣಕ್ಕೆ ಕಾಣುತ್ತೆ ಅನ್ನೋ ಕಲ್ಪನೆ, ಕವಿ ಕಲ್ಪನೆ ತುಂಬಾ ಚೆನ್ನಾಗಿದೆ. ಪರಿವ ಕರಿಗೊದ್ದಗಳು ತಾಮೆಂಬವೋಲ್ ಓಡಿದವು. 220. ಎಡೆ ಮೀರಿ ಹರಿದಂತೆ ಹರಿದುದಾ ಸೇತು ಸರ್ಪಂ, ಅವೆಲ್ಲ ಹೊರಟು ಕಣಕ್ಕೆ ಮೊಮ್ಮೊಮ್ ಬೆಳೆದು ಭೀಮ ಭವ್ಯ ಅದಮ್ಯ ಟಿವಿಯಲ್ಲಿ. 230. ಪರಿಣಾಮವನ್ನ ಕುಚ್ಚೆಕ್ಕಾಗಿ ಫೋಟೋ ಹಿಡಿದುಕೊಡ್ತಾನೆ. ಕೋಣಿಸಿದವೋ ಹೋಗಿ ಬರ್ಪ ಮಹಾಕೃತಿಯ ವಾನರ ಸಂಖ್ಯೆ ಪಂಕ್ತಿಗಳು ಅಲ್ಲಲ್ಲಿ ಎಸೆದವು. ಸಾಲಾದ ಮಂಗಗಳು ಕೈ ತುಂಬ ಭಾರವನ್ನು ಹೊತ್ತು ಹೋಗ್ತಾ ಇರುವಂತಹ ನೋಡೋದಕ್ಕೆ ಚಂದ ಅಂತ ಹೇಳಿ ತೋರಿಸ್ತಾ ಇದ್ದಾನೆ. ಮಳಲ ಒಟ್ಟು ಮಣ್ಗುಡ್ಡೆ ರಾಕ್ಷಸ ದ್ವೀಪಕ್ಕೆ ವಾನರ ದ್ವೀಪ ಕೃತಿತಾಂ ವಾರ್ತಿ ವೀಥಿ ತೋರಣಗಟ್ಟುವಂತೆ. ಸಾಲು ವಾರ್ತ ವೀಥಿ, ಸಮುದ್ರದ ದಾರಿಗೆ ಸಾಲಾಗಿ ಹೋಗ್ತಾ ಇರೋದು ತೋರಣಗಟ್ಟಿದ ಹಾಗೆ ಕಾಣ್ತಾ ಇತ್ತು. ಚಿತ್ರ ಕೊಡ್ತಾನೆ. ಇದೊಂದು ಪಗಲ್ ಒಂದಿರುಳ್ 10 ಮೇಲ್ 4 ಯೋಜನಗಳು ಮುಂದುವರಿದಿರೆ, ಒಂದು ಹಗಲು ಒಂದು ರಾತ್ರಿ ಒಳಗೆ 4 ಯೋಜನ ದೂರ ದಾಟ್ತು ಮಹಾಸೇತು. ಹಾಗೆ ನೋಡ್ತಾ ಇದ್ದಾಗೆ ತೆಂಕಣದ 247. ತೆಂಕಣದ ದಿಕ್ತಟದಿನ್ ಎದ್ದುದು ವಿಚಿತ್ರ ಮೆನೆ ಒಂದಪೂರ್ವಂ
ವಸ್ತು ರೂಪಂ. ನಿಮ್ಮ ನಿರೀಕ್ಷೆ ಏನು ಅಂತ ಹೇಳಿ. ಇಂಥ ಕೆಲಸ ಅದ್ಭುತವಾಗಿ ನಡೆಯುತ್ತೆ ಅಂದ್ರೆ ರಾವಣ ಏನ್ ಕೈ ಕಟ್ಕೊಂಡಿರ್ತಾನೆ? ಅವನಿಗೆ ಚೇಡಿ ಇಲ್ವಾ? ಸುದ್ದಿ ತಿಳಿಯೋಲ್ವಾ? ಯುದ್ಧ ನಾಳೆ ಬಂದ ಮೇಲೆ ಲಂಕೆಯಲ್ಲಿ ಮಾಡೋದು ಬೇರೆ. ದಾಟಕ್ ಆಗದೆ ಇರೋ ಹಾಗೆ ಅಡ್ಡಿ ಮಾಡ್ಬೇಕಾದ ಅವನ ಕರ್ತವ್ಯ ಅಲ್ಲ, ಅದನ್ನ ಮಾಡಿಯೇ ಮಾಡ್ತಾನಲ್ವಾ. ಅದನ್ನ ಬಹುಶಃ ಕವಿ ಹೇಳ್ತಿದ್ದಾರೆ ಅಂತ ಕಾಣುತ್ತೆ. ದೂರದೋಳ್ ಒಂದು ವಸ್ತು ರೂಪಂ ಅಪೂರ್ವಂ ಕುತೂಹಲದಿಂದ ನೋಡುತ್ತಾ ನೋಡುತ್ತಾ ಇರೆ ಪಿದಾಗಿ ಪಿರಿದಾಗಿ ಎರಗೋಲ್ ಹೊಲವನುಳುವ ಹಲವೆನೆ. ಅಲ್ಲ ಅಂದ್ರೆ ನೇಗಿಲು ಸೀಳಿ ಶರದಿ ಬಂದಿತು. ಸಣ್ಣ ಸಂದರ್ಭದಲ್ಲಿ ಒಂದು ಸಣ್ಣ ಪ್ರತಿಮೆಯನ್ನು ಅಲ್ಲಿ ತೋರಿಸಿದ್ದಾರೆ ನೋಡಿ. ಬರ್ತಾ ಇತ್ತು. ಅದೇನು ಅಂತ ಹೇಳಲಿಲ್ಲ. ಏನು ಅಂದ್ರೆ ಈ ದೊಡ್ಡದಾದ ಹೊಲವನ್ನ ಉಳ್ತಾ ಇರುವ ನಗಿಲ್ ಹಾಗೆ ಸಮುದ್ರ ತೆರೆಗಳನ್ನ ತಳ್ಳಿಕೊಂಡು ಆ ವಸ್ತು ಬರ್ತಾ ಇದೆ. ಏನದು ಅಡಿಗೆ ಇರ್ಬೋದು ಅಂತ ಕಾಣುತ್ತೆ, ನೋಡೋಣ. 255. ವಾನರಂ ಓರ್ವಗೋರ್ವಂಗೆ ಬೇಳ್ದನೊಂದರಯಂ ಗುರಿಡಲ್ಕೆ. ತಕ್ಷಣ ನಾಯಕ ಹೇಳ್ತಾನೆ, ಒಬ್ಬ ಶೂರ ಸಮರ್ಥ ವಾನರನನ್ನ ಕರೆದು ಬಂಡೆ ಮೇಲೆ ನಿಂತು ಕೈಲೊಂದು ಬಂಡೆ ಹಿಡಿದು ಗೋವಿಂದ ಗುಂಡ್ಮುಳಿ ಹಾಗೆ ಗುಡಿ ಬರ್ತಾ ಇರೋ ವಸ್ತುವನ್ನ ಚೂರ್ ಮಾಡು ಅಂತ. ಅವನು ಸಿದ್ಧವಾಗಿ ಒಂದು ಕಲ್ಲನ್ನು ಹಿಡ್ಕೊಂಡು ನಿಂತಿದ್ದಾನೆ. ವಾನರನೋರ್ವಂಗೆ ಬೇಳ್ದನೊಂದರಯಂ ಗುರಿಡಲ್ಕೆ. ಅರೆ ಬಂಡೆ ಬಂದನೆ ತರೋಳು ಅಲ್ಲಿಗೆ ಆಂಜನೇಯಂ. ಈ ಅದ್ಭುತ ಅಂತೇಳಿ ನೋಡೋದಕ್ಕೆ ಶತ್ರುಗಳು ಆಕ್ರಮಣ ಮಾಡ್ತಿದ್ದಾರೆ ಅಂತ ಆಗ್ಲೇ ಭಯ ಆಗ್ಬಿಡ್ತು ಅಂತ ಕಾಣುತ್ತೆ. ಶ್ರೀರಾಮ ಬರ್ತಾನೆ, ಆಂಜನೇಯ ಬರ್ತಾನೆ. ಕಂಡರದ್ರಿಕೂಟೋಪಮದ ಶಿಲೆಯ ಶಿಡೆಲಂ ಕಾಣ್ತಾನೆ. ತ್ರಿಕೂಟಾಚಲದ ರಾಕ್ಷಸಿ ಕೂಟವಿದ್ಯೆ ಮೋಸದ ಮಾಯಾವಿದ್ಯೆ ಪಾರಂಗತೆಗೆ ಪ್ರಮಾಣ ಸಾಕ್ಷ್ಯಂ ಕಣ್ಣೆದುರು ಕಾಣುತ್ತಿದ್ದಾರೆ. ಇದು ಆ ತ್ರಿಕೂಟಾಚಲದಿಂದ ರಾವಣನ ಊರಿನಿಂದ ಮಾಯಾವಿಗಳು ಮಾಡ್ತಾ ಇರುವ ಈ ಸೇತುವನ್ನ ಧ್ವಂಸ ಮಾಡುವ ಅದಕ್ಕಾಗಿ ಕಳಿಸಿರುವಂತಹ ಸೇತು ಮುಖದಲ್ಲಿ ಮೊಗಸಿ ಸಾಗರದೆಡೆಗೆ ದಿಕ್ಕುಳಿಸಿರ್ತ ವಾನರ ಮಹಾಮುಖ್ಯರಂ ಕಂಡು ದೂರದೋಡ್ ರಚನಾ ಕ್ರಿಯೆಯೊಳಿರ್ತ ನಾಯಕಂ ತಲೆ ನವಿರ ನರೆ ನವಿರ ಜಾಂಬವಂ ಬಂದನಲ್ಲಿಗೆ. ಅವನು ಬಾಕಿ ಅವನು ಬಂದ. ಕೊಡಗೆನೆಲ್ ತೇಲಿ ಬರ್ಪ ಸಿಡಿಲ್ ಬಂಡೆಯಂ ನೋಡ್ತಾನೆ. ಒಂದು ದೊಡ್ಡ ಬಂಡೆ ಸೊಯ್ಯನ್ ಬರ್ತಿರೋ ಹಾಗೆ ವೇಗವಾಗಿ ಒಂದು ಹಡಗು ಬರ್ತಾ ಇದೆ. ಬೇಗ ಬೇಗ ಇಡು ಇಡು ಗುರಿ ತಳುವುದಿರ್. ಜಿಗ್ಮಯೋಧಿ 270. ವಿದ್ಯುತ್ ಜಿಗ್ವನ ಬೆಸರ ದೈತ್ಯ ಬರ್ತಾ ಇದ್ದಾನೆ. ಜಿಗ್ಮ ಅಂದ್ರೆ ಜಡ ಅಂತ. ಅವನ ಹೆಸರು ವಿದ್ಯುತ್ ಜಿಗ್ವಾದ್ರಿಂದ ಅಂತದೇ ಇನ್ನೊಂದು ಪದ ಹುಡುಕಿದ್ದಾರೆ, ಜಿಗ್ಮಯೋಧಿ ಸೋಮರಿದ್ದ. ಸೇತು ಬಂಧನದ ವಾರ್ತೆಯಂ ಬೇಹಿನವರಿಂದರಿತ ಅವರ ಭಗ್ನಕ್ಕೆ ಲಂಕೆ ಕಳುಹಿಸಿದ ಪ್ರಯಾಗ್ನಿ ವಿಘ್ನನಂ ದೂರದೊಳೆ ಪರಿಹರಿಸದಿರೆ ನೀತಿ ಹೋಮ ಮಾಡಿದಂತಾಗತ್ತೆ ನಾವು ಮಾಡಿದ ಎಲ್ಲ ಕಜ್ಜ. ಆದ್ದರಿಂದ ಜಾಂಬವನ ನುಡಿ ಕೇಳುತ್ತಾ ಭೀಮವಾನರನು ಕವಣಿಯನ್ನು ಕೈಯ ಕೋವಿಯಂ ಕರ್ಕಶ ಸಿಡಿಲೆಯ ಬಂಡೆ ಕುಂಡಂ ಸಾರಿಸಿದನು. ಬಂಡೆ ಹೆಸರೇ ಅದೆಷ್ಟು ಚೂರು ಅಂದರೆ ಅದು ಚೂರು ಚೂರಾಗೋಯ್ತು. ಪಾಪ ಬಂದರು ವಾಪಸ್ ಹೋದ್ರು, ಸತ್ತು. ಹೊದಳ್ ಉಣ್ಮಿದುದು ಕೊಡವಿಯ ಕೊಡಂಕೆ ಕಿವಿಡೇಳೆ. ಕೊಡಂಕೆ ಅಂದ್ರೆ ಕಿವಿ, ಕಿವಿ ಕೆಪ್ಪಾಗುವಷ್ಟು ಶಬ್ದ ಬಂತು. ಢಣ 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 ಘೋರ ರವಂ ರವಧ್ವನಿ. ಕೂಡೆ ಕಿಡಿ ಕಿಡಿ ಎತ್ತು ಪುಡಿ ಪುಡಿಯಾಗಿ ಬೆಳೆದುದು. ಬಂಡೆ ತುಂತುರು ತುಂತುರಾಗಿ ಚೂರು ಚೂರಾಗಿ ಸಿಡಿಯಿತು. ಹತಿಗೆ ತಕ್ಕನೆ ಹತಿಗೆ ತಕ್ಕನೆ ತೆರೆದ ಶತ ಮುಖಗಳಿಂದ ಹೊಗೆಯು ಉಗುಳ್ದು ಒಡನೊಡನೆ ಓಕರಿಸಿತು. ಉರಿಯುವ ಬೆಂಕಿ ಭೈತ್ರ ದೈತ್ಯಂ. ಭೈತ್ರ ಅಂದ್ರೆ ಹಡಗು, ದೈತ್ಯ ರಾಕ್ಷಸಾಕಾರದ ದೊಡ್ಡ ಹಡಗು ಚೂರು ಚೂರಾಗಿ ಬೆಂಕಿ ಹತ್ತಿ ಹೊಗೆ ಉಮ್ಮಿದುದು ಗಗನದೆತ್ತರ. ಪಡಗು ರಕ್ಕಸನ ಇರವನರಿಯಲೆಂದಾದಸೆಗೆ
ದಿಕ್ಕಿನಲ್ಲಿ ಹುಡುಕು ಇಟ್ಟಿ ನೋಡಿ ಕಪಿಗಳ ಅಚ್ಚರಿ ಪಡುತ್ತ ತಾವೇ ಪಶ್ಚಿಮ ದಿಶಾ ಸಮೀಪದೋಳ್ ಕಡಲ ಹೊಡೆಸಿಳಿದದ್ದು ಮೂಡಿದ ಮಹೀಧರೋಪಮ ನೌಚರ ನಿಶಾಚರನ ನೌಚರ ಹಡಗಿನಲ್ಲಿ ಹೋಗ್ತಾ ಇರುವ ನಿಶಾಚರ ರಾವಣನ ಕಡೆಯ ರಾಕ್ಷಸರನ್ನ ಬೃಹತ್ ಭ್ರುಕುಟಿಯನ್ನ ಅವಲೋಕಿಸುತ್ತಿದ್ದಾರೆ ದೂರದಿಂದ ಕಪಿಗಳು. ಸುಲಭ ನಲ್ತಿವು, ಸರಿಯಾಗಾಯ್ತು ಇವನಿಗೆ. ಕಪಿ ನೃಪನಲ್ಲಿ ನಿಂದಿದ್ದ ಶತಬಲಿಗೆ ಬೆಸಸಿದನು ಕಲಿಗೆ. ಗಗನ ಚರಾಗ್ರೇಸರ ಕಾಮರೂಪಿಗಳು ಬೇಕಾದ ವೇಷ ಹಾಕೊಂಡು ನಮ್ಮನ್ನ ಕೊಲ್ಲಬಲ್ಲ ಸಮರ್ಥರು. ಕುರುವ ಶತಬಲಿ ಕರೆದು ಚಾಣತಿಯ ನಿತ್ತನೈವರಿಗೆ ನಾಯಕ ಅವನು ಶತಬಲಿ ಕರೆದು 5 ಜನಕ್ಕೆ ಹೇಳ್ತಾನೆ, ಪೂರ್ಣ ಮುಕ್ಕಳು ಅವರನ್ನ ಅಂತ ಹೇಳಿ ಅವರನ್ನೇ ಮೀರಿ ಧೂಮಿಕಿದ್ದಾರೆ. ವಿದ್ಯುತ್ ಜಿಹ್ವ ನಿರ್ದೆಡೆಗೆ ವಿದ್ಯುತ್ ಜಿಹ್ವ, ಎಷ್ಟೊಳ್ಳೆ ಪದ. ಧೂಮಕೇತುಗಳಾಗಿ ಅವರ ಮೇಲೆ ಬಿದ್ದು ಹೊರಸಿಗೆ ಎರಗುವ ನೇಗೆ ಬೇಗದಲ್ಲಿ. ಅನ್ನೋದು ಗೊತ್ತೇ ಆಗಲ್ಲ, ನಮ್ಮ ಪ್ರತಿಮೆ ಬಳಸಿದ್ದಾರೆ, ಹೋಲಿಕೆ ಬಳಸಿದ್ದಾರೆ, ಉಪ್ಮೆ ಬಳಸಿದ್ದಾರೆ ಅಂತೇಳಿ. ಅದಿಲ್ಲದೆ ಅವ್ರಿಗೆ ಮಾತಾಡಕ್ ಬರೋದೇ ಇಲ್ಲ. ವೇಗವಾಗಿ ಹೋಗಿದ್ರು. ಹೇಗೆ ಅಂದ್ರೆ ಪಾರವಾಳದ ಮೇಲೆ ಎರಗುವ ಹೇಗೆಯಂತೆ ಹದ್ದಿನಂತೆ. ಬಸ್ಸು ಅಂದ್ರೆ ಪಾರಿವಾಳ. ಹೊರಸಿಗೆ ಎರಗುವ ಡೇಗೆ ಬೇಗದಲ್ಲಿ 5 ಜನರ ಮೇಲೆ ಬಿದ್ದು ಬಡಿದು ಅಡಗು ವನಿತರೊಳೆ ಹೊಕ್ಕುಳೊಡೆಯೋಳು ಹೊಕ್ಕರೈವರು ರಕ್ಕಸರ ಮಯ್ಯಂ ಸಿಡಿಮದ್ದಿನಾಗರಮಂ. ಮುಗಿತು ಅವ್ರ ಕತೆ. ಸಿಡಿಮದ್ದಿನಾಗರವಾಯಿತು ದೇಹ. ಕುಕ್ಕಿದರು ಖರರೋಚಿ ಕಿವಿ ಮೂರ್ಛೆಯಮ್ಮರ ಬೊಗಲ್ ಪೊಣ್ಮಿದುದೋ ಸದ್ದು ದಿಗಿಬ ಹೃದಯದ ಧೈರ್ಯ ಮಳ್ಕಾಡುವಲ್. ಓ ಅಂತ ಕೂಕೊಂಡು ಬಿದ್ರೆ ಆ ಸದ್ದು ಎಷ್ಟು ದೊಡ್ಡದು ಅಂದ್ರೆ ಭೂಮಿಯನ್ನ 8 ಆನೆಗಳು ಹೊತ್ತಿದಾವೆ ಅಂತೇನು ನಂಬಿಕೆ ನಮಗಿದೆ. ಆನೆಗಳು ಗಡಗಡ ನಡಗಿದಂತೆ ಭೂಮಿಯ ಮೇಲಿನ ಈ ಸದ್ದಿಗಾಗಿ. ಅಳ್ಕಾಡುವಲ್ ಅಳ್ಕು ಹೆದರು. ಬೆಂಕೆ ತಗುಳಿದ ಎಣ್ಣೆಯ ಗಣಿ ಉಣ್ಮುವಂದದಿ. ಪಾಪ ವಾಲ್ಮೀಕಿಗೆ ಇದೆಲ್ಲ ಎಲ್ಬೇಕು ಗೊತ್ತಾಗ್ಬೇಕು. ಎಣ್ಣೆಯ ಗಣಿ ಬೆಂಕಿ ಬಿದ್ದರೆ ಭೂಮಿಯಲ್ಲಿರೋ ಅಷ್ಟು ಎಣ್ಣೆ ಹತ್ತಿ ಮುರಿಯುವಾಗ ಏನ್ ಹಾಕ್ಬೋದು. ನಮ್ಮ ನೋಟಕ್ಕೆ ಭೂಮಿಯ ಮೇಲೆ ಅಪಾರವಾದ ಬೆಂಕಿಯ ಗಗನ ಚುಂಬಿತ ರಾಶಿ, ಅದನ್ನು ಕಲ್ಪಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಕಣ್ಮಿದುದು ಸತ್ತು, ಹಾಗೆ ಕಣ್ಣಿಗೆ ಕಂಡದ್ದು ಬೆಂಕೆ. ತಗುಳಿದ ಎಣ್ಣೆಯ ಗಣಿಯ ಉಣ್ಣು ಬಂದದಿ ಕರಿಯ ಮುದ್ದೆ ಮುದ್ದೆಯ ರಾಶಿ ರಾಶಿಯ ಹೊಗೆಯ ಹೊರಳಿ ರಾಶಿ. ಆ ಬೆಂಕಿ ಜೊತೆಗೆ ತುತ್ತಂದರೆ ರಾಶಿ ರಾಶಿ ಸುರುಳಿ ಸುರುಳಿಯಾಗಿ ಮೇಲೇಳುವ ಹೊಗೆಯ ಕಲ್ಪನೆಯನ್ನ ತಂದು ನಮ್ಮ ಕಣ್ಣೆದುರಿಗೆ ನಿಲ್ಲಿಸ್ತಾರೆ. ಸುಂದರವಾದ ಚಿತ್ರ. ಹೀಗೆ ದೈತ್ರಾವತಾರಿ ದೈತ್ಯಂ, ಹಡಗಿನ ವೇಷದಲ್ಲಿ ಬಂದ ರಾಕ್ಷಸ ಕೊನೆಗಂಡ. ಇಂಥ 5 ಪಗಲ್ ಇರುಳ್ 5 ದಿವಸ ದೊಡ್ಡ ಸೇತುವೆಯನ್ನ ಕಟ್ಟಿ ಮುಗುತ್ತಾರೆ. 5 ಪಗಲ್ 5 ಇರುಳ್ ಪೃಥ್ವಿ ಬೃಹನ್ ವಾಲ್ಮೀಕದಿಂದ ಆದಿಶೇಷಂ. ನೋಡಿ, ಸೇತುವೆಯನ್ನ ಕಟ್ಟಿದ್ರು ಮತ್ತೆ ಹೇಳಿದ್ರು ಮುಗಿತ. ಅವನು ಕವಿ ಆಗೋದು ಹೆಂಗೆ, ಕುವೆಂಪು ಆಗೋದು ಹೇಗೆ? ಅದಕ್ಕಾಗಿ ಅವನು ಬರೀ ಕಥೆಯನ್ನೆಲ್ಲ ಹೇಳ್ತಿರೋದು. ಅವರು ರಾಮಾಯಣ ಅವರಿಗೆ ಕಥೆಯಲ್ಲ, ಅದು ಬೃಹತ್ತಾದ ದೈವಿ ಅವತಾರದ ಮಂಗಳಕರವಾದಂತಹ ಒಂದು ಪೂಜೆ. ಆ ಭಾವ ಇರೋದ್ರಿಂದಲೇ ಸಾಲು ಸಾಲುಗಳನ್ನು ಹೇಳುವಾಗ, ಸಂಗತಿಗಳನ್ನು ಹೇಳುವಾಗ ಅಪೂರ್ವವಾದ ಚಿಂತನೆಗಳನ್ನ ಜೋಡಿಸ್ತಾ ಹೋಗ್ತಾರೆ. ಹೇಳಿದ್ನಲ್ಲ, 100 ಪುಷ್ಪಗಳಲ್ಲಿ ಪೂಜೆ ಮಾಡುವಂತೆ ರಾಮಾಯಣ ಅವರಿಗೆ ಪೂಜಾತ್ಮಕವಾದಂತಹ ಒಂದು ದೈವಿಕ ಕೃತಿಯಾಗಿದೆ. ಅದಕ್ಕಾಗಿ ಅಲ್ಲಲ್ಲಿ ಸೇರಿಸ್ತಾರೆ. ಮಾತು ನೋಡಿ ಹೇಗಿದೆ ಅಂದ್ರೆ, ವಾಲ್ಮೀಕದಿಂದ ಉಣ್ಮಿದ. ವಾಲ್ಮೀಕ ಅಂದ್ರೆ ಹುತ್ತ, ಹಾವಿನ ಹುತ್ತ. ಆ ಹುತ್ತದಿಂದ ಉಣ್ಮಿದ ಆದಿಶೇಷ, ಹಾವು ಚಿಮ್ಮಿ ಬರುವ ಹಾಗೆ. ಹಾಗೆ 2ನೇದು, ದೇವಿ ಲಕ್ಷ್ಮಿಯ ನರಸಿ ವಿಷ್ಣು ಶಯ್ಯಾಗಾರಮಂ ಪ್ರವೇಶಿಸುವಂತೆ ವಾರಿ ವಕ್ಷದೋಳ್ ಅಖಿಲ ದೈತ್ಯ ವಿಘ್ನದ ದಂತಕೋಟಿಯಂ ಮುರಿದಿಕ್ಕಿ ಸಮ್ಮರ್ಧಿಸಿತು.
ನುಗ್ಗಿ ಬರ್ತಾ ಇರೋ, ಮತ್ತೆ ಮತ್ತೆ ಕಟ್ತಾ ಇರೋ ಸಮುದ್ರವನ್ನು ಭೇದಿಸಿ 5 ರಾತ್ರಿ 5 ಹಗಲು ಕಟ್ಟಿದ ಅಪಾರವಾದ ದೊಡ್ಡ ಸೇತುವನ್ನು ಕಟ್ಟುವಾಗ ಅದರ ಭಾವ ಅನುಭವ ಬರೋದಕ್ಕಾಗಿ ವಾಲ್ಮೀಕದಿಂದ ಬಂದಂತಹ ಒಂದು ಆದಿಶೇಷನ ಭಯಂಕರ ಚಿತ್ರವನ್ನು ತನ್ನ ಮನೆಯಿಂದ ಹೊರಬಂದಂತ ಸಮುದ್ರದಲ್ಲಿ ಮನೆ ಬಿಟ್ಟೋಗ್ರೆ ಅವನು ಬಂದಿರುವಂತ ಮಂಗಳ ಚಿತ್ರವನ್ನು 2 ತರಹ ಚಿತ್ರ ಕೊಡ್ತಾನೆ. ಕೈಯಾಗಾರಮಂ ಪ್ರವೇಶಿಸುವ ಮಲ್ಕೆയും ವಾರ್ತಿವ ಭಕ್ಷದೋಳಿರುವ ಅಖಂಡ ದೈತ್ಯ ವಿಘ್ನದ ದಂತಕೋಟಿಯನ್ನ ಮುರಿದಿತ್ತು. ದಂತ ಕಲ್ಲುಳ್ಳ ಆನೆಗಳು ಸಮ್ಮರ್ದಿಸಿದು ದೇವಶಿಲ್ಪಿಯ ನಳನ ತನುವನ ಮಗನ ಭವ್ಯ ರಚನೆಯ ಸೇತು ಸಿಂಹಮಂ. ಸೇತು ಸಿಂಹ ಹೀಗೆ ನಿರ್ಮಾಣವಾಯಿತು. ಸುಖೋದ್ವಿಗ್ನ ಸಾಗರದ ಹತ್ತಿರ ಜಲದ ನಡುವೆ ಈ ಸ್ಥಿರ ಸೇತು. ಸುಖೋದ್ವಿಗ್ನ ಸಂಕ್ಷೋಭಯಂ ಕಂಡು ಮೈಥಿಲಿಗೆ ಮನದಾಸೆ ಕೊನರಿದು. ಇಲ್ಲಿ ಕಟ್ತಾ ಇರುವಾಗ ಅಲ್ಲೋಲ ಕಲ್ಲೋಲವಾಗ್ತಾ ಇರುವಾಗ ಅಲ್ಲಿ ದುಶ್ಶಕನಗಳು ಕೂಡ ಇದ್ದಕ್ಕಿದ್ದಾಗೇನೆ ಮಳೆ, ಮೋಡ, ಗಾಳಿ, ಬಿರುಗಾಳಿ, ತುಂಟುಗಾಳಿ ಇದೆಲ್ಲ ನೋಡುವಾಗ ಈ ಅಪಶಕನಗಳು ಲಂಕೆಗೇನೋ ಆಗುತ್ತೆ ಅಂತ ಜನ ಎಲ್ಲ ಹಾಹಾಕಾರ ಮಾಡುತ್ತಿರುವಾಗ ಸುದ್ದಿ ಕೇಳಿದೆ. ಸೀತೆಯು ಕೂಡ ಹಾಹಾಕಾರ ಮಾಡಿದಳು. ಅಯ್ಯೋ ಅಂತ ಇದ್ದಾರೆ. ಅದಕ್ಕಾಗಿ ಶುಭಶಕನ ಇದು. ಇನ್ನೇನು ಶರದಿ ತರಣವಾಗುತ್ತೆ, ರಾಮ ಬರ್ತಾನೆ, ಆಂಜನೇಯ ಬರ್ತಾನೆ ಅಂತ ಸಂತೋಷ ಪಡುವ ಸೀತೆಯ ಮಾತಿಗೆ ಇಲ್ಲಿ ಬರ್ತಾರೆ. ಮೈಥಿಲಿಗೆ ಮನದಾಸೆ ಕೊನರಿದುದು ಚಿಗಿರಿತು. ಇವಾಗಲೇನೆ 2 ದಿವಸ ಹೋಗಿದೆ, ಬರ್ತಾನೆ ಬರ್ತಾನೆ ಅಂತ ಹೇಳಿ ಶಬರಿಗೂ ಬೇಜಾರಾಗಿರ್ಲಿಕ್ಕಿಲ್ಲ. ಆಟ ಅನುಭವಿಸಿದ್ದಾಳೆ. ಈಗ ಬಂದೇ ಬರ್ತಾರೆ ನಮ್ಮ ಮಾತು ಬಂದಾಗ ಅದೆಷ್ಟು ಸಂತೋಷವಾಗಿದ್ದೇನೆ. ನೆರೆವನಲ್ ಆಂಕೆಗೊಂಡುದರ, ಆಂಕೆ ಅಂದ್ರೆ ಆಸರೆ ಅಂತ 349. ಆಂಕೆಗೊಂಡವರ ಬೇಗಕ್ಕೆ ಕುಸಿದು ಹಿಸಿದು ಬೀಳು ತೊಯ್ಯನೆ ಹಿಂದಕ್ಕೆ ಸುರಿವ ಜಾರ್ತಾ ಇರುವ. ಇದು ಏನೇ ಮಾಡಿದ್ರೆ ಆ ಜಾಗ ಬಹುಬೇಗ ಬಂಡೆ ಕುಸಿಬಿಡುತ್ತೆ. ಆ ಚಿತ್ರ ಕೊಡ್ತಾನೆ. ಮಣ್ಣಿನ ಹೊಳೆಯ ದಡದಂತೆ ಹೊರ್ಪೊಳೆ ಜಾರ್ತಾ ಇರೋ ಹೊಳೆಯಂತೆ ಮತ್ತಂ ಕಡಿದು ಉಗ್ರನಾಗುತ್ತೆ ಬೆಸಸಿದನು ಪಡೆಗೆ. ಬೇಹಿಂಗೆ ಚತುರೋಪಯ ಚತುರಂಗ ಸಮರ ಸನ್ನಾಹಮಂ. ಈ ಲಂಕೆ ತಂದ ಈ ಅಪಶಕನಗಳನ್ನು ಕಂಡಾಗ ರಾವಣ ಕೂಡ ಅದನ್ನ ಹೋಗಿಸೋದಕ್ಕಾಗಿ ಸಜ್ಜಾಗೋದಕ್ಕೆ ಮಾಡಿದ್ದಾನೆ ಎನ್ನುವ ಮಾತು. ಸೇತುವೆ ಕಟ್ಟಿದ ಪದ ನೋಡಿ, ಬೇರೆ ಎಲ್ಲೂ ನಿಮಗೆ ಸಿಕ್ಕಲ್ಲ ಹುಡುಕಕ್ಕೆ. ಅವ್ರು ಸೃಷ್ಟಿ ಮಾಡ್ತಾರೆ ಪದನ. ಶಬ್ದ ಬ್ರಹ್ಮ. ಕಟ್ಟುವುದಕ್ಕೆ ಕಟ್ಟಿದಕ್ಕೆ. ಬೆಟ್ಟ ಕಾಡಂ ಬಯಲು ಮಾಡುತ್ತ ನೆಲಮಟ್ಟಕ್ಕೆ ಬೆಟ್ಟಗಳನ್ನ ತಿಂದು ಶ್ರೀರಾಮ ಸೇತು ಗುರಿ ಸೇರ್ಸುದಂ. 5ನೆಯ ಪಗಲ 5 ತೀರ್ಥತ್ತು ಹೆಂಗ್ಮೇ ಕಲಾ ಅರುಣಿಮ ವರ್ಣ ಮಂಚಕ್ಕೆ. ವರ್ಣ ದಿಕ್ಕಿನ ಮಂಚಕ್ಕೆ ಇದು ಹೇಳ್ತಾ ಇರುವಾಗ ಆ ತುದಿ ಮುಟ್ಟಿದೆ ಅನ್ನೋದು ಹಿಂದಿಡಲು. 16 ಮೈಲಿ ಉದ್ದದ ದೊಡ್ಡ ಸೈನ್ಯ ತುದಿ ಮುಟ್ಟಿದೆ ಸೇತು ಅಂತ ಹಿಂದಿಡರೆ ಗೊತ್ತಾಗೋದು ಹೇಗೆ? ಅಷ್ಟೇ ಗೊತ್ತಾಗುದಿಲ್ಲ. ಅದು ಮಾತಿಂದ ಕಿವಿಯಿಂದ ಹರಿಬೇಕು. ಬಂಡೆಗ ಗಿರಿ ಮಹೇಂದ್ರನ ರುಂಡದ ತಪಸ್ವಿ ಸಂಪಾತಿಯಲ್ಲಿ ಕುಳಿತು ತಪಸ್ ಮಾಡಿದ್ದಾನೆ. ಈ ವಾನರರಿಗೆ ರಾವಣನ ಜಾಗ ತೋರಿಸ್ಬೇಕು, ಆಮೇಲೆ ಜೀವ ಕೊಡ್ಬೇಕಂತೇಳಿ ಗರುಡನ ಅಣ್ಣನಾದ ಸಂಪಾತಿ, ಆ ಭವ್ಯವಾದ ಸಂಪಾತಿ ಕುಳಿತ ಶತಮಾನಗಳಿಂದ ಕಾಯ್ತಾ ಇದ್ದ ಆ ಗಿರಿ ಮಹೇಂದ್ರವನ್ನ ಜ್ಞಾಪಿಸ್ಕೊಳ್ತಾರೆ. 10 ಎತ್ತರದ ಅನಿತೆ ಬಿತ್ತರದಿ ತೋರಿತು ಬೃಹಚ್ಚಿಲೆಯ ಬಳಿಯ ನಿಂದನೋರ್ವಂ ಬೃಹತ್ತರ ವಾನರ. ಅಲ್ಲಿ ಒಬ್ಬ ವಾನರ, ಬೃಹತ್ತರ ವಾನರ ನಿಂತಿದ್ದಾನೆ. ಬಳಿಯ ನಿಂದನೋರ್ವಂ
ಕದ್ರಿಯೋ ಅರಣ್ಯವೋ ದೊಡ್ಡ ರಾಕ್ಷಸ ಶರೀರದ ವಾನರ ನಿಂತಿರುವ ಕದ್ರಿಯೋ ಏನಿದು? ಬೃಹತ್ತರ ವಾನರಂ ವನೇಚರ ರೂಪದಿಂ ಪಣ್ವಿತೋ ಮಹೀಂದ್ರಕೂಟಾಗ್ರಂ. ಮಹೀಂದ್ರ ಮಹಿಯಲ್ಲಿ ಮಹೀಂದ್ರ ದೊಡ್ಡ ಪರ್ವತ, ಪರ್ವತದ ಕೊನೆಗೆ ಕೂಟ ಅಂತಾರೆ ಆ ಅಗ್ರ. ಆಗ ಇಲ್ಲಿ ಹೀಗೆ ಕಂಡಿದ್ದು ಹೇಗೆ ವನೇಚರ ರೂಪದಲ್ಲಿ ಅನ್ನುವಂತೆ ರುಂದ್ರಮಿದ್ದಾತನ ಶರೀರಮಂ ಕಿಕ್ಕಿರಿದೋಮಮಿದ್ದವು ಮುದ್ಗರ ಭಯಂಕರಂ ಮಲೆಯ ತಲೆ ನಿಳಲ್ಗಾಂಕೆಗೊಂಡಿರ್ತದಾತನ ನೆಳಲ್. ಯಾರು ಅಂತ ಹೇಳಲಿಲ್ಲ, ವ್ಯಕ್ತಿಯೊಬ್ಬ ನಿಂತ್ಕೊಂಡಿದ್ದಾನೆ, ಹಾಗೆ ಹೀಗೆ ಅವನು ಒಂದು 1000 ಆಂಜನೇಯರ ನಟಿಸಿದಷ್ಟು ದಪ್ಪ ಎತ್ತರ ಅಂತೆಲ್ಲ ಚಿತ್ರನ ಕೊಡ್ತಾನೆ. ಯಾರು ಅಂತ ಈಗ ಹೇಳ್ತಾನೆ, ಜಾಂಬವನ ದಳದ ಓರ್ವನ್ ಮೇರು ನಾಮಕ ಮಹಾವಾನರಂ. ಅವನು ಈಗ ನಾಯಕತ್ವ ವಹಿಸ್ಕೊಡ್ತಾನೇನೋ, ಮುಂದೆ ನಿಂತು ದೂರದ ಲಂಕೆಯನ್ನ ನೋಡ್ತಾ ಇದ್ದಾನೆ. ಸುತ್ತಲೂ ನೋಡಿದನು ಕೋಜಿಗದ ಮುಖ ಮುದ್ರೆಯಿಂ ಇದೇನ್ ಕಲ್ಮರಗಳನಿತು ಮಂ ಕಿಳಿತವರ್ಗೀ ಬಂಡೆ ತಾನೊಂದು ಭಾರವಾದುದೇ. ಇದು ಬಂಡೆ ಉಳಿಸಿಂದಲ್ ಇಟ್ಟಿದಾರಲ್ಲ, ಏನಿಗೆ ಅನ್ನಿಸ್ತು ಈ ಮೇರು ನಾಮಕ ವಾನರಿಗೆ ಈ ಬಂಡೆನ ಕೀಳಕ್ಕೆ ಆಗದೆ ಬಿಟ್ಟಿದ್ದಾರೆ. ಅವನು ವಂಶಕ್ಕೆ ವಾನರ ವಂಶ ಅಂದ್ರೆ ಏನದು ನಮ್ದು ಅಂತ ಕೈಗೆ ಹಾಕಿ ಅಲುಗಾಡಿಸಿ ಇನ್ನೇನ್ ಅದನ್ನ ಕೀಳ್ಬೇಕನ್ನುವಾಗ ಆಗ ಅವನಿಗೆ ಸೂಚನೆ ಕೊಡ್ತಾರೆ, ಅಪ್ಪ ಶಕ್ತಿ ಇದೆ ಅಂತ ತೋರಿಸ್ಬೇಡ, ಇಲ್ಲಿ ಸಂಪಾತಿ ಕೂತಿದ್ದ ಜಾಗ ಪರಮ ಪವಿತ್ರವಾದದ್ದು ಅಂತ ಅದನ್ನು ಉಳಿಸ್ಬೇಕು, ನಮಗೆ ನೆನಪಾಗಿರ್ಬೇಕು ಅಂತ ಅದನ್ನ ಸ್ಮರಣಕ್ಕೆ ಆಗಿ ಇಟ್ಕೊಂಡಿದ್ದೀವಿ, ಕೀಳ್ಬೇಡ ಮಹಾರಾಯ ಅಂತಂದಾಗ ಹೌದಾ ಗೊತ್ತಾಗ್ಲಿಲ್ಲ ಸಾರಿ ಅಂತೇಳಿ ಪಟ್ಟು ತಾನಂತೆ. ಹಾಗೆ ಮತ್ತೊಮ್ಮೆ ದೃಢವಾಗಿ ನಿಲ್ಲೋ ಹಾಗೆ ಸುಮ್ಮನೆ ಕತೆ ಕಳ್ಸೋದಕ್ಕಿದೆಲ್ಲ ಒಂದೊಂದು ಕತೆಗೊಂದು ಉಪಕಥೆ ಇರುತ್ತಲ್ಲ ಹಾಗೆ. ಮೇರು ನಾಮಕ ವಾನರಂ ಶಕುನಿ ಶಿಲೆಯಡೆ ನಿಂತು ಸುತ್ತಲಿಂ ನೋಡಿದನು ಸೋಜಿಗದ ಮುಖ ಮುದ್ರೆಯಂ ಇದೇನ್ ಕಲ್ಮರಗಳ ಅನಿತು ಮಂ ಕಿತ್ತವರಿಗೆ ಈ ಬಂಡೆ ತಾನೊಂದು ಭಾರಮಾಯಿತೆ. ತಾಂಬೆನೊಂದು ಕೈ ಇದನಾದೊಡಿ ಕಲ್ಲೊಂದೆ ಸೋಜನಂಗೆ ಕಿತ್ತೆ ಸಿಕ್ಕಿನಿ ಅಂತ ಹೇಳಿ ತರಿಸಂದು ನಿಶ್ಚಯಿಸಿ ಉಸಿರೆಳೆದು ನಿಮಿರ್ದನ್ ಮಕ್ಷ ಖಂಡಗಳುಬ್ಬೆ ಕ್ಷಮಯ ಗಂಡ ಶೈಲದ ಬಂಡೆಗಳ ಬೋಲ್ ಕೆದರ್ದ ಕೇಶ ಮೇಘ ರಾಶಿಯಂತೆ ಬೆಳಗಲು ಕೈಗಿನ ಬಿಸಿಲ್ ತಬ್ಬಿದನು ತೋಳ್ ಬಿಗಿದು ಶಲೆಯ ಡುಬ್ಬಮಂ ವಾಸುಕಿಯ ತನು ಮಂದರದ ಮೈಗೆ ಸುರುಳಿ ಸುತ್ತಿದಂತೆ ದೀರ್ಘವಾದ ತನ್ನ ಬಾವುಗಳಿಂದ ಆ ದೊಡ್ಡ ಬೆಟ್ಟವನ್ನ ಇಟ್ಟುಕೊಂಡಿದ್ದಾನೆ. ಎತ್ತುವ ಕಿತ್ತುವ ಚಿತ್ರವನ್ನ ಕವಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅನ್ನೋ ಕಾರಣಕ್ಕಾಗಿ ನಾನು ಅದನ್ನು ಹಾರಿಸ್ತೇನೆ, ಓದ್ತಾ ಇದ್ದೇನೆ. ತೋಳ್ ಬಿಗಿದು ಶೆಲೆಯ ಡುಬ್ಬಮಂ ವಾಸುಕಿಯ ತನು ಮಂದರದ ಮೈಗೆ ಸುರುಳಿ ಉರುಳಂ ಸುತ್ತಿ ಬಿಗಿಯುವಂತೆ ಸುತ್ತುವಂತೆ ನವಿರು ನವಿರಿಂ ಬೆಮರ್ ತೊರೆಯಿಲಿಯೇ. ನವಿರಂದ್ರೆ ತರವಾದಂತ ಕೂದಲುಗಳಿಂದ ಬೆವರು ಕಿತ್ತು ಹೊರೀತಾ ಇದೆ, ಮರಗಳೆಲ್ಲ ಹೆದೆಯೇರ್ದಂತೆ ನಿಗುರುತ್ತಿದೆ, ಎತ್ತರ ಚಿಮ್ಮಿ ಮುಖ ಕೆಂಪಾಗಿದೆ, ಮಲೆಯ ಮಂಡನೆಯ ಶಕುಲಿಶಿನೆಯ ಬಂಡೆಯಂ ತಳ್ಳಿದನ್ ನುಂಕಿದನ್ ಸೆಳೆದನ್ ಎಳೆದನ್ ಅಲ್ಗಾಡಿಸ್ದ ಅಂತ. ಮತ್ತೆ ಶಕುನ ಶಿಲೆ ಯೋಜನಜ್ಜಾರೇಖೆಯ ಗೀಜಿಗೈರ ಗರ್ಭಂ ಕಳೆದು ಇಳಚಿ ಕಳಲ್ಲರೆಯ ಕೂರ್ಪರಿಸಮಂ ಸಮಕ್ಕೆ ಸದ್ದು ಹದ್ದುಗಳೆದ್ದು ದಿಗ್ದೆಸೆಗೆ ಚೀರಿ ಹಾರಿದವು ಪ್ರಚಲ ಚಿತ್ಕಾರವೇನೆ. ಕಲ್ಗಾಡ ತಕ್ಷಣ ಆ ಮರಗಳಲ್ಲಿ ಸುತ್ತಮುತ್ತ ಇರಬದ್ದ ಹತ್ತುಗಳೆಲ್ಲ ಹಾರಿ ಹೋಗುವಾಗ ಆ ಚೀತ್ಕಾರ ಕೇಳುತ್ತ ಬಂಡೆಯ ಅಡಿ ಬುದ್ಧಿನೊಳೊರಗಿ ನಿತ್ಯೊಳಿರ್ತ ಕಣೆ ಹಂದಿಗಳು ದಿಗಿಲ್ಲೆಂದು ಹೊರನುಗ್ಗಿ ಓಡುತ್ತಿರುವಾಗ ಆಗ ಅವನಿಗೆ ಹೇಳ್ತಾರೆ, ಇದನ್ನು ಓದಿಸಿದ್ಯವಪ್ಪ ಕೇಳ್ಬೇಡ ನೀನು ಅಂತೇಳಿ ನಾನು ರಥಕ್ಕೆ ಬಂದೆ. ಲಂಕೆಯ ತಾರಣಮಂ ತೋರಿ ಸೀತೆಯನು ಇದು ರಾವಣ ವಾರ್ತೆಯಂ ಪೇಳಿದ
ಸಂಪಾತಿಯ ಆದ ಒಂದು ಪುಣ್ಯದ ಪವಿತ್ರತೆಗೆ ಕೀಳಲೊನ್ನದೆ ಬಿಟ್ಟರೆ. ಸಂಪಾತಿಯ ನೆನಪಿಗಾಗಿ ಸ್ಮರಣಕ್ಕಾಗಿ ಇದನ್ನ ಕೀಳದೆ ಬಿಟ್ಟಿದ್ದೀವಿ. ನೀನ್ ಮಹಾಶೂರ, ಯಾರಿಗೂ ಆಗದ್ ನಾ ಮಾಡ್ತೀನಿ ಅಂತ ಅಪಘಾತ ಮಾಡ್ತಾ ಇದೀಯ ಅಂದಾಗ ನೆನಪಿಗೆ ಆಯ್ತು ಅವನಿಗೆ. ಲಂಕೆಯ ತಾಣಮಂ ತೋರಿದ ಮಹಾತ್ಮನಂ ಸಂಪಾತಿಯಂ ತಾಳ್ದೊಂದು ಪುಣ್ಯದ ಪವಿತ್ರತೆಗೆ ಕೀಳಲೊಲ್ಲದೆ ಬಿಟ್ಟ. ಆರದೆ ಸಮರ್ಥರಾಗದೆ ಬಿಟ್ಟರ್ ಎಂಬುದು ಅಲ್ಲ ಅಂತ ಉಪಸಂಹರಿಸಿ ತನ್ನ ಕಡುಗೈಮೆಯಂ ತಲೆ ಚಿಚ್ಕೊಂಡು ದಳ ಮಹೋತ್ಸವ ಬೇರಿ ರಾವಂ ಅಲ್ಲಿ ಕೇಳುತ್ತಿರೆ. ಇಷ್ಟೊತ್ತಿಗೆ ಅಲ್ಲಿ ಶಬ್ದ ಕೇಳ್ತಾ ಇದೆ, ತಮಟೆ ಹೊಡಿತಾ ಇದ್ದಾರೆ. ಸೇತು ಮುಗೀತು, ತುದಿ ಮುಟ್ಟಿತು, ಬೇರೆ ದಂಡೆಗೆ ನಾವು ಹೋದ್ವಿ, ಎಲ್ಲ ಬೇಗ ಬೇಗ ಬನ್ನಿ ಅಂತ ಉತ್ಸಾಹದಿಂದ ಆ ದಂಡೆಯಲ್ಲಿ ಆನಂದದಿಂದ ಅಡ್ಡಾಡುವಾಗ ಈ ಕಲ್ಲಿನ ಮಾತಾಲಿಗೆ ಮುಗಿತು. ನೋಡಿ ಬಂದ, ಸಾಧ್ಯವಾದಷ್ಟು ಧುಮುಕಿ ದೃಢ ಮಾಡಿ ಬಂಡಿಯನ್ನ ನಿಲ್ಲಿಸಿ ಓಡಿ ಬಂದು ವರದರ್ಚರ ಹೇಳಿದರು. ಡಿಂಡಿಮೋದ್ಘೋಷದಿಂ ತಮಟೆ ಹೊಡೆದ ಹಾಗೆ ಕೇಳಿಮೆಲ್ಲರೋ ಕಪಿಧ್ವಜರಿರ ಸೋದುದು ಅಂಬುದಿ ನಮ್ಮ ಸೇತುವೆಗೆ. ಸಮುದ್ರ ಸ್ವಾಮಿ ಮರಣಂ ಅಥವಾ ಶರದೆ ತರಣಂ ಎಂಬ ರಘುನ ಪ್ರತಿಜ್ಞೆ ಇಂದು ಮೂಡಿದತ್ತು ಉಂಕೆ ಪೂಡಿದುದು ಲಂಕೆಯ ನೆಲದಿ ಕನ್ನಡೆಯ ಗೆಲ್ಗಂಬಮಂ ಪಡೆದು ಗೆಲ್ಗಂಬ. ದೇವ ಸುಗ್ರೀವನಾಜ್ಞೆಯಂ ಗಿರಿಗಳನ್ನು ಇಳಿದು ಬನ್ನಿ, ವನಗಳನ್ನು ಉಳಿದು ಬನ್ನಿ, ಬೆಟ್ಟಗಳಿರಲಿ ಬನ್ನಿ, ಕಾಡುಗಳಿರಲಿ ಬನ್ನಿ, ಸೇನೆ ನೆರೆದಿದೆ ಕಾಂಟಲ್ ಇಂದಿನೊಂದೇ ಇರಲಿ ನೊಳೆ 100 ಯೋಜನ ಸೇತು ದೂರಮಂ ಬನ್ನಿ, ಓ ಬನ್ನಿ ಬೇಗನೆ ಬನ್ನಿ. 100 ಯೋಜನ ನನಗೇನೋ ಲೆಕ್ಕ ತಪ್ಪು ಅನ್ಸ್ದೆ. ಆಕಾಶದ ದಾರಿಯು 100 ಯೋಜನ ಆದ್ರೆ ಸಮುದ್ರದ ಮೇಲೆ ಹೋಗೋ ದಾರಿ ನೀವು ಜಾಸ್ತಿ ಹಾಕಬೇಕು. ಇದು 100 ಯೋಜನ ಅಂತ ಹೇಳ್ತಾರೆ. ಕಿತ್ತೆ ಬಂಡೆಯನಲ್ಲಿ ಮತ್ತೆ ಜಡಿದು ನಿಲ್ಲಿಸಿ ಅವನು ಓಡಿ ಬಂದ. ನಡೆತರಂ ಕಂಡನಲ್ಲಿ ಅದ್ಭುತವಾದ ಸೇತುವೆ ಮುಗಿದದ್ದನ್ನ ವಾನರ ನಾಯಕ ಹೆಡೆಗೆ ಮಣ್ಣುಗಳ ಮೆಗಳಿಂದ ಗುಪ್ಪೆ ಗುಪ್ಪೆ ಹಾಕಿ ಬೆಟ್ಟಗಳ ನುಟ್ಟಿ ಅಲ್ಲಿ ತಗೊಂಡೋಗ್ತಾ ಶುಭದ ವಾರ್ತೆಯನ್ನೊಬ್ಬರೊಬ್ಬರಿಗೆ ಕೊರಳತ್ತು ಕೂಗಿ ಹೇಳಿ ನಿಲ್ಸಿರೋ ಹೆಸರೋ ಸಾಕು, ಆ ಪುಟ್ಟಿ ಖಾಲಿ ಮಾಡೋ, ತುದಿ ಮುಟ್ಟಿ ಆಯ್ತು, ಕೆಲಸ ಮುಗೀತು, ದಾರಿ ಕಿಕ್ಕಿರಿದು ಮುನ್ನಡವೆ ತವಕಕ್ಕೆ ತಾನ್ ಎಂದು ಪೊರ್ತಿರ್ತಾರೆ. ಪೊರ್ತಿಂದ್ರೆ ಹೊಂದಿ ಇದ್ದ. ಇರಳು ಮುಡಿಗೆ ಮಲರಿದು ಅರಲ್ ಈರುಳ್ಳಿ ನೋಡಿ, ನಮಗೆ ಗೊತ್ತೇ ಆಗಲ್ಲ ಇಲ್ಲೊಂದು ಸುಂದರವಾದ ಒಂದು ಪ್ರತಿಮೆಯನ್ನು ಇಟ್ಟಿಸಿದ್ದಾರೆ ಅಂತೇಳಿ. ರಾತ್ರಿ ಎಂಬರಾಣೆಗೆ ಸುಂದರವಾಗಿ ಮೂಡಿದ ಮಲ್ಲಿಗೆ ಹೂವಿನ ದಂಡೆಯೋ ಎಂಬಂತೆ ಆಕಾಶದ ತುಂಬ ಸೇರಿತ್ತು ನಕ್ಷತ್ರ. ರಾತ್ರಿ ಆಯ್ತು ಅಂತ ಹೇಳಕ್ಕೆ ಇಷ್ಟು ಸುಂದರವಾದ ಪ್ರತಿಮೆ. ಈರುಳ್ಳು ಮೂಡಿಗೆ ಮಲರಿದವು ಅರಳಿದವು ಅರಿಲ್ ನಕ್ಷತ್ರ. ಅರಿಲ್ ಅಂದ್ರೆ ನಕ್ಷತ್ರ. ಕಬ್ಬಿದ ತಂಬದಿಯ ಅಂಬುದಿಯ ಮೇಲೆ ಮರ್ಪು ಮರ್ಪು ಮಂಜು ತನ್ನ ಸ್ವಚ್ಛವಾದಂತಹ ಬೆಳೆಗಳೆಲ್ಲ ಮಂಜು ಸಹಿತ. ಕೊನಲ್ ಬರೆದು ಕಪಿಧ್ವಜಿನಿ ಸೇತು ಪಾತ್ರಂ ತುಂಬಿ ತುಳ್ಕಿತನೆ ಲಂಕಾ ಸರಿತ್ ಲಕ್ಷ್ಮಿಯಂ ಅಗನಿಗಾದದೆಂ ಪೊಲೆಯಲ್. ಅಗ ಪಾಪ ಸಮುದ್ರ ಮಗನಂ, ಸಮುದ್ರ ಮಗ ಇಂದ್ರ ದೇವತೆಯನ್ನು ಕಳಿಸಿದ್ದಾರೆ ಅನ್ನೋ ಹಾಗೆ ಅಕ್ಷೋಹಿಣಿಯ ಅಸಂಖ್ಯ ವಾಹಿನಿಗಳು ಹೀಗೆ ನುಗ್ಗಿ ಬಂದು ದಡವನ್ನು ಸೇರಿದ್ರು ಅನ್ನೋ ಮಾತು. ಸಂಚಿಕೆ 10 ಶುಕಶಾರಣಂ ಬೆರೆಸಿ ಬಹಳ ಸುಂದರವಾದ ಒಂದು ಭಾಗ ಇದು. ಯಾಕೆಂದ್ರೆ ಯುದ್ಧ ನಡೆಯುವಾಗ ಬೇರೆ ಕೆಲಸಗಳು ಒಂದು ಸ್ವಲ್ಪ ಇರುತ್ತೆ. ನಿಜವಾಗಿ ಇವರ ಸೈನ್ಯ ಸಾಮರ್ಥ್ಯ ಎಷ್ಟು ಅಂತ ದೂತರನ್ನ ಕಳಿಸಿ, ಬೇಹುಗಾರರನ್ನು ಕಳಿಸಿ ನಾಯಕರಾದವರು ವಿಷಯವನ್ನು ಸಂಗ್ರಹ ಮಾಡಬೇಕು. ಅದಕ್ಕಾಗಿ ಶುಕ ಚಾರಣ ಅಂತ 2 ಜನರನ್ನ ಶ್ರೀರಾಮನ ಸುಗ್ರೀವನ ಸೈನ್ಯದ ಬಲವನ್ನ ಕಂಡುಕೊಳ್ಳೋದಕ್ಕಾಗಿ ತಮ್ಮ ಯುದ್ಧ ಸಿದ್ಧತೆಗೆ ಪ್ರಾರಂಭದಲ್ಲಿ ಈ ಸುದ್ದಿಯನ್ನ ಸಂಗ್ರಹಿಸೋದಕ್ಕೋಸ್ಕರ
2 ಜನ ಬೇಹುಗಾರರನ್ನ ಕಳಿಸಿದ್ದಾರೆ. ಆಗ ಎಷ್ಟು ಜಾಣತನದಲ್ಲಿ ವಿಷಯವನ್ನು ಸಂಗ್ರಹ ಮಾಡ್ತಾರೆ ಅನ್ನೋದನ್ನ ಕೇಳ್ತಿದ್ದೆ. ಈ ಸಣ್ಣ ಸಂಚಿಕೆಯಲ್ಲಿ ಅದೆಷ್ಟು ಚೆನ್ನಾಗಿ ಕವಿ ಇದೆಲ್ಲ ಎಲ್ಲಿ ನೋಡಿದ್ನು ಅಂತ ಆಶ್ಚರ್ಯ ಆಗುತ್ತೆ. ಮಲ್ಲ ಯುದ್ಧವನ್ನು ಬಣ್ಣಿಸುವ ಕುಮಾರವ್ಯಾಸನನ್ನು ಓದುವಾಗ ಇವನಲ್ಲಿ ಜಟ್ಟಿ ಕಳಗ ನೋಡಿದ ಇವನು ಜಟ್ಟಿಯಾಗಿದ್ದನೋ ಅನ್ನೋ ಸುಂದರವಾಗಿ ಕಣ್ಣಿಗೆ ಕಟ್ಟಿದ ಹಾಗೆ ಮಲ್ಲ ಯುದ್ಧವನ್ನು ಚಿತ್ರಿಸ್ತಾನೆ ಕುಮಾರವ್ಯಾಸ. ಹಾಗೆ ಇವರು ಕೂಡ ಆ ದೂತರ ಸಂಗತಿಯನ್ನ ಅದೆಷ್ಟು ಆತ್ಮೀಯವಾಗಿ ಪ್ರತ್ಯಕ್ಷದರ್ಶಿಯಾಗಿ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಪ್ರತೀಕಾರ ಬದ್ಧ ಭ್ರಿಕುಟಿ ಸತೀ ತಸ್ಕರನ ದುರ್ಮಂತ್ರ ಕುಟಿಂ. ಸತೀ ತಸ್ಕರ, ಸೀತೆಯನ್ನು ಹೊತ್ತವನು. ತಸ್ಕರ ಅಂದ್ರೆ ಕಳ್ಳ, ಸೀತಾ ಕಳ್ಳ. ದುರ್ಮಂತ್ರ ಕುಟಿಂ ಪರಮಟ್ಟನೈ ಶುಕಂ, ಅವನ ರಾವಣನ ಮನೆಯಿಂದ ಈ ಶುಕ ಹೊರಟ. ಸಾರಣ ಬೆರೆಸಿ, ಶುಕ ಒಬ್ಬ, ಸಾರಣ ಒಬ್ಬ, 2 ಜನ, ಇಬ್ರು ಸಹಿತ ಹೋದ್ರು. ಒಬ್ಬ ಕುಳ್ಳ, ಇನ್ನೊಬ್ಬ ಉತ್ತ. ತಂಗೆ ರೇಖಾಸ್ಮರಣಕಾರಿ ದಾರಿ ತೋರಿಸುವವನಾಗಿ ಬಂದ, ಅನುಸರಿಸಿ ನಡೆದ. ಅವನನ್ನ ಸಾರಣನನ್ನ ಶುಕ ಅನುಸರಿಸಿ ನಡೆದ. ಹೇಗೆ ಅಂದ್ರೆ ಕಾವ್ಯದಲ್ಲಿ ಕೈಂಕರ್ಯ ಎಸಗುವ ಅಲಂಕಾರದಂತೆ. ನನ್ನಂತಹ ಕವಿ ಸುಂದರವಾದ ಮಾತುಗಳನ್ನು ಹೇಳುವಾಗಲೆಲ್ಲ ಒಂದೊಂದು ಉಪಮಾನ ಅಂದ್ರೆ ಹೋಲಿಕೆಯನ್ನ, ಸಿಮಿಲಿಯನ್ನ ಕೊಟ್ಟು ಮುಂದಕ್ಕೆ ಹೋಗ್ತೀನಿಲ್ಲ. ಹಾಗೆ ದಾರಿಯನ್ನ ತೋರಿಸ್ತಾ ನಡೀತಾ ಇದ್ದಾನೆ ಸಾರಣ. ಅವಳು ಸುಗ್ರೀವನ ದೊಡ್ಡದಾದ ಸೇನಾ ಸಮುದ್ರದ ನಡುವೆ ಪ್ರವೇಶ ಮಾಡಿ ಅದರ ಅಳತೆ ಉದ್ದ ಆಳವನ್ನ ಗುರುತಿಸ್ತಾರೆ. ಶೃಂಗೋತ್ತಮ ರಂಗಮಂ ರಂಗದ ಔನ್ನತ್ಯದಿಂ ವೈನತೆಯ ವ್ಯೂಹದಿಂ ಬೀಡುಗೊಂಡಿರ್ತ. ವೈನತೆಯ ಅಂದ್ರೆ ಗರುಡಾಕೃತಿಯಲ್ಲಿ ಒಂದು ವ್ಯೂಹ ರಚನೆ ಮಾಡಿದ್ದಾರೆ ಸೈನ್ಯ ನಿಲ್ಲಕ್ಕೆ. ವೈನತೆಯ ವ್ಯೂಹದಿಂ ಬೀಡುಕೊಂಡಿರ್ತ ಸೈನ್ಯ ಶೇಷ ಶತ ತರಂಗಿತ ವಿಸ್ತಾರಣ ರುಂದ್ರ ರಣ ರಾಮ ವೈರಮಂ. ಹೇಳಿ ಆ ಚಿತ್ರ ಹೇಗೆ ಕೊಡ್ತಾರೆ ಅಂದ್ರೆ, ಸೈನ್ಯ ಗರುಡಾಕೃತಿಯಲ್ಲಿ ಇದ್ದಿದ್ದು ಅಷ್ಟೇನ, ಯಾರಿದ್ದವ್ರ ಒಳಗೆ ಈ ಸೈನ್ಯ ಶೇಷ ಆದಿಶೇಷ ಅಂತಹ ಶತ 100 ಒಬ್ಬ ಆದಿಶೇಷನೇ ಈ ಜಗತ್ತನ್ನೆಲ್ಲ ನುಂಗಿ ನೊಣೆಯುವಷ್ಟು ಸಮರ್ಥ. ಅಂತಹ ಶತ ತರಂಗಿತ ಹೆಡೆಗಳು, ವಿಸ್ತಾರಣ ಹರಡಿದ, ರುಂದ್ರ ಭಯಂಕರವಾದ ರಣ ಯುದ್ಧ, ರಾಮವೈರ ಸಿಂಧು ತಟಗತ ಗಿರಿ ಶ್ರೇಣಿಯ ಲಸತ್ಸಾನು. ಲಸತ್ತೊಂದು ಮನೋಹರವಾದ ಗಿರಿಯ ಸಾನು. ಅಲ್ಲಿ ಶೇನ ರಚನಾಕೃತಿ, ಶೇನ ಅಂದ್ರೆ ಗರುಡ ಹದ್ದು. ಆ ವಾನರ ಮಹಾ ಅನೀಕಿನಿ ಅಂದ್ರೆ ಸೈನ್ಯ. ಅದನ್ನ ಕಂಡು ಕಂಚು ದೇಶದೊಳಿದ್ದುದೈ ವಜ್ರ ಕಠಿಣ ಪಡೆ. ಗಂಧಮಾದನನ ಆಕೃತಿಯಲ್ಲಿ ಕೊಕ್ಕಿನಲ್ಲಿ ಹರಿದ್ದಾರೆ, ರೆಕ್ಕೆಯಲ್ಲಿ ಹರಿದ್ದಾರೆ, ಹೊಟ್ಟೆ ಭಾಗದಲ್ಲಿ ಹರಿದ್ದಾರೆ, ಪುಷ್ಪದಲ್ಲಿ ಹರಿದ್ದಾರೆ ಅನ್ನೋ ಚಿತ್ರಗಳನ್ನು ಕೊಡ್ತಾನೆ. ಶತ್ರುಗಳನ್ನ ಬರದೇ ಇರೋ ಹಾಗೆ ತಡೆಯೋದಕ್ಕೆ ಒಂದು ಅಭಿಮನ್ಯು ಒಂದು ದುರ್ಭೇದ್ಯವಾದಂತಹ ಸೈನ್ಯ ರಚನೆಯನ್ನ ದ್ರೋಣರು ರಚಿಸಿದ್ರು. ಅಲ್ಲಿ ಒಳಗೋಗಿ ಹೊರಕ್ಕೆ ದಾರಿ ಗೊತ್ತಾಗಿದೆ, ಬಿಟ್ಟ ಅನ್ನೋ ಮಾತನ್ನ ಪದ್ಮವ್ಯೂಹ ಅಂತ ಮಾತನ್ನ ನಾವು ಮಹಾಭಾರತ ನೋಡ್ತೇವೆ. ಹಾಗೆ ಈ ಗರುಡ ವ್ಯೂಹದ ರಕ್ಷೆಗೆ ಎಲ್ಲೆಲ್ಲಿ ಯಾವ್ಯಾವ ಸೈನಿಕರನ್ನ ಅಲ್ಲ ಸೇನಾ ನಾಯಕರನ್ನ ನಿಲ್ಲಿಸಿದ್ದಾರೆ ಎನ್ನೋ ಮಾತು. ಕಂಚು ಕೊಕ್ಕು, ಅಲ್ಲಿ ಗಂಧಮಾದನ. ಹುಡ್ಗಿಯ ಮುಖಾಗ್ರದೊಳು ಕೂರ್ಪಿ ನಿಮಿರ್ವೊಂದೆ ಕೋರ ಕೊಂಬಿನ ತೆರೆದಿ ನಿಂದ ಗುರ್ವಿದ ದರ್ಶನಂ ಗರ್ವ ಪರ್ವತ ಶೃಂಗ ಸನ್ನಿಭಂ. ಅಲ್ಲಿದ್ದಾನೆ ಗಂಧಮಾದನ. ಆ ಶಿಖರದಲ್ಲಿ ಮೇಲ್ಗಡೆ ತಮ್ಮ ಸೇನೆಗಳ ಬೆರೆಸಿ ವಾಲಿಯ ಮಗ ನೀಲ. ಆ ವ್ಯೂಹ ವಕ್ಷದಲ್ಲಿ ಕಕ್ಷ ದಕ್ಷಿಣದಲ್ಲಿ ಋಷಭ, ಸವ್ಯ ಪಾರ್ಶ್ವದಲ್ಲಿ ಎಡಗಡೆ ಜಾಂಬವ ಸುಷೇಣ. ಹಾಗೆ ಹೊಟ್ಟೆ ಭಾಗದಲ್ಲಿ ಕಪಿರಾಜನಾದ ಆಂಜನೇಯ ಸ್ವಾಮಿ, ರಾಮ ಲಕ್ಷ್ಮಣ, ಹೀಗೆ ಜೊತೆಗೆ ದೇವಶಿಲ್ಪಿ ನಳ ಕೂಡ ಇದ್ದಾರೆ. ಹೀಗೆ ಅದ್ಭುತವಾದಂತಹ ಒಂದು
ಗರುಡ ರಚನೆಯನ್ನು ಮಾಡಿದ್ದನ್ನ ಆ ಬೆಟ್ಟದ ತುದಿಯಲ್ಲಿ ನಿಂತ್ಕೊಂಡು ನೋಡ್ಕೋತಾ ಇದ್ದಾರೆ ಶತ್ರು ಸೈನ್ಯದ ಈ ಬೇಹುಗಾರರು. ಆ ಕಡೆಗೆ ಓಡೆ ತೊಡಗಿದನ್. ಪಾಳೆಯದ ಕೊನೆಗೆ ವಾನರಾಕೃತಿ ವೆತ್ತ ಸಾರಣ ದೇಶ ಹಾಕೊಂಡು ಬಂದಿದ್ದಾನೆ. ನೋಡಿ ನೋಡಿ ಪ್ರವೇಶ ಮಾಡಕ್ಕೆ ಆಗ್ತಾಯಿಲ್ಲ, ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ಅದಕ್ಕೊಂದು ಉಪಾಯ ಮಾಡ್ತಾರಂತೆ. ವಾನರ ಆಕೃತ ಮಾಡ್ಕೊಂಡಿದ್ದಾನೆ, ಅವನು ಓಡ್ತಾನೆ. ಇನ್ನೊಬ್ಬ ವಾನರನೇ ಆಗಿರೋದ್ರಿಂದ ಆ ಓಡ್ತಾ ಇರೋನು ಅವನು ವಾನರ ಆಕೃತಿ ಇಲ್ಲ. ಅದರಿಂದ ನೋಡಿ ನೋಡಿ ಯಾರೋ ಬಂದಿದ್ದಾರೆ ರಾವಣ ಕಡೆ ದೂತರು, ಹೋ 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 ಅಂತ ಕೂಗ್ಕೊಂಡು ಜನ ಹಾ ಓಹೋ ಅಂತ ಹೇಳಿ ಗದ್ದಲ ಮಾಡ್ತಾ ಇರುವಾಗ ಆ ಗದ್ದಲದಲ್ಲಿ ಉಪಾಯವಾಗಿ ಹಾಕೊಂಡು ನುಸುಕೊಂಡು ಸೈನ್ಯದ ಗರುಡ ವ್ಯೂಹದ ಒಳಗ್ ಸೇರ್ಕೋತಾನೆ. ಅದೆಷ್ಟು ಚೆನ್ನಾಗಿದೆ ಈ ಕಲ್ಪನೆ. ಶುಕ ಹಾಗೆ ವಾನರನಾಗಿ ಗಟ್ಟಿಯಾಗಿ ಕೂಗಿ ಶಾರಣನನ್ನ ಅವನು ಸೆರೆ ಹಿಡ್ಕೊಳ್ಳಿ, ಆಮೇಲೆ ನೋಡ್ಕೋಣ ಅಂತ ಹೇಳಿ ತಾನು ಮೊದಲು ಒಳಗ್ ಸೇರ್ಕೋಬೇಕಂತೇಳಿ, ಓಹೋ ರಾಕ್ಷಸನವಂ ಸಾರಣನ್ ಬೇಹುಗಾರನ್ ಹೊಳ್ಳಿ ಎನ್ನುತ್ತವನ ಬೆಂಬತ್ತಿದನ್. ಕೂಡೆ ಕಾವಲು ಜನ್ಮ ಹೋಗಿ ರಣತಮಲ ಕೋಲಾಹಲವಾಗಿ ಬೇಟೆ ನಾಯಿಗಳನ್ನ ವಂಚಿಸಿ ಓಡಿ ಹೋಗುವ ಉಲ್ಕಂಬೋಲ್, ಉಲ್ಕ ಅಂದ ತೋಳ, ಹಾಗೆ ಶುಕಂ ಸರ್ಪಗತಿ ಚಮತ್ಕೃತಿಯಿಂದ ವಿಳಂಚಿದನ್. ಹೇಗೋ ತಪ್ಸ್ಕೊಂಡ, ವಿಳಂಚಿದ, ಹೊಳೆದ. ವಾನರಾಕೃತಿಯಿಂದ ಅವನ ನಟ್ಟುತ್ತಿದ್ದ ಸಾರಣ ಶುಕನನ್ನ ಕಟ್ತಾ ಇದ್ದವನು ಜನಜಂಗುಳಿಯ ಪಾಸು ಪುಕ್ಕಿನೋಳು ಪಾಯದಿ ಮುಸುಳಿ ದಾಟಿಕೊಂಡನ್. ಶತ್ರು ಸೈನ್ಯದ ಒಳೆಯಿಂಕೆ, ಬೀಳಿನ ಒಳೆಯಿಂಕೆ ಒಳಭಾಗಕ್ಕೆ ತನ್ನಂಗ್ರಿ ಶೀಘ್ರತೆಗೆ ನಟಿಸಿ ಕಾಲ್ಸೋಲಂ ತತ್ತರಿಸಿ ಓಡ್ತಾ ಇದ್ದ ಶುಕ ಅಯ್ಯೋ ಸೋತೋಯ್ತು ಅಂತ ಮುಚ್ಚಿ ಹೋದನ್. ಬೇಕಂತ ಬಿದ್ದ, ತಾನು ಸರಿಯಾಗ್ಬೇಕು, ತಾನು ಕರ್ಕೊಂಡು ಹೋಗ್ಬೇಕು, ನಾನು ಫೇಸ್ ಮಾಡ್ಕೊಂಡು ಹೇಗೋ ಉಪಾಯವಾಗಿ ಮಾತಿನ ಚಾತುರ್ಯದಿಂದ ಗೆದ್ಕೋತೀನಿ ಗ್ಯಾರಂಟಿ ಅವನಿಗಿರೋದ್ರಿಂದ ತಾನು ಬೇಕಂತ ಸರಿಯಾಗ್ತಾನೆ. ಚಾರಣ ಗುಟ್ಕಳೆಯಕ್ಕಾಗಿ ಹೋಗಿದ್ದಾನೆ, ತಾನು ಮತ್ತೊಮ್ಮೆ ಬೇಕಂತಲೇ ಸರಿಯಾಗಿ ಮಾತಾಡ್ತಾ ಅಲ್ಲಿಯ ರೀತಿ ನೀತಿ ಹಿರಿತನ ಎಲ್ಲವನ್ನ ಗುರುತಿಸ್ಬಹುದು ಅಂತೇಳಿ ಇದಂತೂ ಚಾತುರ್ಯ, ಸೇನೆ ವ್ಯೂಹದ ಈ ಬೇಹುಗಾರರ ಉಪಾಯ. ಕಾಲ್ಸೋಲಮಂ ತತ್ತರಿಸಿ ತಿರುಗಿ ದಪ್ಪನ ನೆರಳಿದು ತಿತ್ತ ಮೊದರಿ ಕಾಲ್ಗಳ ಕೆದರಿ ತಂದರ ರಾಕ್ಷಸ ಶರೀರಮಂ ಪಡಬಳಂ ಗಂಧಮಾದನ ನಿರ್ದ ಜಾಗಕ್ಕೆ. ಮತ್ತೆ ಗಂಧಮಾದನ ನಾನು ಏನು ಹೇಳಕ್ಕಾಗಲ್ಲ, ರಾಮನ ಸಿಕ್ಕೋಣ ಅಂತ. ಶ್ರೀರಾಮದೇವರು ಯಾರಿಗೂ ಕಠಿಣ ಶಿಕ್ಷೆ ಸುಲಭ ಕೊಡೋರಲ್ಲ, ಅದರಿಂದ ಅವನ್ನ ಬದುಕಿಸ್ತಾರೆ. ಅದು ಅದ್ಭುತ ಸಂಗತಿ. ಕುವೆಂಪು ಅಂತ ಹೇಳ್ತಾರೆ, ರಾಮನನ್ನ ನೋಡಿದ ಕೂಡಲೇನೆ ಬೇಹುಗಾರನಿಗೆ ಮನಸ್ಸಿನ ಒಳಗಿನ ಕುತಂತ್ರ ಹೋಗಿ ಸತ್ಪುರುಷನಾಗ್ಬಿಡ್ತಾನೆ. ರಾಮನ ಪ್ರಭಾವ ಎಷ್ಟು ಅಂದ್ರೆ ಅವನು ಸುಳ್ಳು ಹೇಳಕ್ ಆಗೋದೇ ಇಲ್ಲ. ನಾನು ರಾವಣನ ಬೇಹುಗಾರನಾಗಿ ಬಂದಿದ್ದೀನಿ, ಈ ತರ ಉಪಾಯವಾಗಿ ಸಿಗಾಕೊಂಡಿದ್ದೀನಿ ಅಂದಾಗ ಅವನ ಸತ್ಯತೆಯನ್ನು ಕಂಡಾಗ ರಾಮನಿಗೂ ಖುಷಿ ಆಗುತ್ತೆ ಅನ್ನೋ ಮಾತು. ಶಿಶಿರ ಶುಶ್ರೂಷಗೆಂಬವಳು ಕಪಟಿಗಳ ಶಿರೋಮಣಿ ಶುಕಂ ಮೋರ್ಚ ತಿಳಿದಂ ಎದ್ದು ಕಣ್ಬಿಚ್ಚು ನೋಡು ಬೆಬ್ಬಳಿಪ ಬೆಳ್ನೋಡದಿಂ ತನ್ನ ಸುತ್ತಿರುವವನು ನೋಡಿ ಆರ್ಮೀನ್ ಲಂಕಿಗರ ಕಡೆಯ ಬೇಹೆನವನೇನ್ ಅಂತ ಕೇಳಿದಾಗ ಹೌದು, ಪಳ್ಳಿಯ ಕೃಷಿ ಹೊಲನ್ ನಾನು ಯಾಕೆ ಹಾಗಂತೀರಿ, ಪಕ್ಕದ ಜಮೀನ್ ನಂದು, ನನ್ನ ಜಮೀನ್ ನೋಡಕ್ ನಾ ಬಂದಿದ್ದೆ. ಹೌದಾ, ಅಯ್ಯಯ್ಯೋ ನಿನ್ನನ್ನ ಬಂದಿದ್ದಕ್ಕೆ ಸಾರಿ ಕಣೋ. ಅದ್ ಸರಿ, ಅದೇ ನಿನ್ ಸೊಂಟದಲ್ಲಿ ಕತ್ತಿ ಇದೆಯಲ್ಲ, ನೀನು ನಿನ್ ಹೊಲ ನೋಡಕ್ ಬಂದ ರೈತನಾದ್ರೆ ಕತ್ತಿ ಯಾಕೆ ಇಟ್ಕೊಂಡಿದ್ಯಾ? ಬಾ ನಮ್ಮ ಯಜಮಾನ್ರಿಗೆ ಉತ್ತರ ಹೇಳು. ಪಳ್ಳಿಯ ಕೃಷಿ ಹೊಲನ್ಯನೆ ಬೆಳ್ತಲೊಳಗೇನ್ ಕಜ್ಜಮಿ ತಾಣದೊಳು ನಿನಗೆ ಮೇವಿಗೆ ಗೋವು ಪಿಂದಿರಗದಿರ್ದೊಡೆ ಪುಡುಕಿಕೊಂಡು ಬಂದೆ ನಾಮ್ ಅಂತ ಅವನು ಅಂದಾಗ ಶೋಧಿಸಾತನಂ ಶೋಧಿಸಿದಾಗ ಕಟಾರಿಯಂ ಕೇಳ್ದನವನಂ ಎಲವೋ ಮಣಿಮಯ ಕಟಾರಿ ಎಲ್ಲಿಂದ ಬಂತು? ಹೊಲ ಗೈಮಗೆ ಏತಕ ಈ ಗುಪ್ತಾಯುಧ
ನಡಿ ಅಂತೇಳಿ ಬಂದಾಗ ಅವನು ಎತ್ತಿದ್ ಗುದ್ದಿ ಮುಟ್ಟಿ ಆಯ್ತು. ಆಮೇಲೆ ಅವನನ್ನ ಕರ್ಕೊಂಡು ಬಂದರು. ಸೀತಾ ಹೃದಯನಾಥನ್ ಆಲಿಸಿದನ ಶುಕನ ಕಾರಣ ಕಳಕಳ ಧ್ವಾನಮಂ. ಶ್ರೀರಾಮನು ಕೇಳಿದನು ನನ್ನ ಮಗ ಒಂದ್ ಸಣ್ಣ ಒಗ್ಗರಣೆ ಮಾತು. ಸೀತಾನಾಥನ್, ಬರೀ ಸೀತಾನಾಥನಲ್ಲ, ಸೀತಾ ಹೃದಯನಾಥನ್, ಅವಳ ಪ್ರೇಮದ ಯಜಮಾನ ಇದನ್ನ ಕೇಳಿ ಅವನು ಕೂಡ ಇದೇ ಸಮಯ ಅಂತೇಳಿ ಓ ರಕ್ಷಿಸೈ ರಕ್ಷಿಸೈ ರಾಮ ರಾಮ ಅಂತ ಕೂತ್ಕೊಂಡಾಗ ಅನಾಥ ರಕ್ಷಕನಾದ ಬಂಧುವಾದ ದೇವರಾದ ಶ್ರೀರಾಮಚಂದ್ರ ದೂತನಂ ಕೊಂದ ಪರೆ ಸಾಲ್ಗುಂ ಬಿಡಿ ಮಾತನಮ್ಮ ಅಂತ ಬಿಡಿಸಿ ಆಮೇಲೆ ಅವನನ್ನು ಮಾತಾಡಿಸ್ತಾರೆ. ಕಡೆಗೆ ಅವನನ್ನು ಸತ್ಯವನ್ನ ತಿಳ್ಕೊಂಡು ಅವನ ಬಿಡುಗಡೆ ಮಾಡಿದ್ರು ಕೂಡ ಅವನಿಂದಲೇ ಹೇಗೆ ಪ್ರಯೋಜನ ಪಡಿತಾರೆ ಅನ್ನೋ ಮಾತನ್ನ ನಾಳೆ ದಿವಸ ಓದ್ತೇನೆ. ಕಾಲ ಅತೀತವಾಗ್ತಾ ಇರೋದ್ರಿಂದ ಇಲ್ಲಿಗೆ ನಿಲ್ಲಿಸ್ತೇನೆ. ನಿರ್ವಿಘ್ನಂ ಸರ್ವ ಕಾರ್ಯೇಶು. ಶ್ರೀರಾಮನ ಧ್ಯಾನ ಮಾಡುವುದರಿಂದ ನಮಗಾಗುವ ಅಪಾರವಾದ ಪ್ರಯೋಜನಗಳನ್ನ ಕವಿ ಪಟ್ಟಿ ಮಾಡ್ತಾನೆ. ನಿರ್ವಿಘ್ನಂ ಸರ್ವ ಕಾರ್ಯೇಶು ಸಮಾರಂಭೇಶು ವೈ ನೃಣಾಂ. ಅಂದ್ರೆ ಮನುಷ್ಯರನ್ನು ಅಂತ. ಯಂ ಕಾಮಯತೆ ಮರ್ತ್ಯ, ಆಸೆ ಪಡ್ತಾರೋ ತಂ ಲಭೇತ ಮನೋರಥಂ, ಪಡೆಯುತ್ತಾರೆ. ಷಣ್ಮಾಸಾನ್ ಮುಕ್ತಿಮಾಪ್ನೋತಿ ತವಸ್ಯ ಅಸ್ಯ ಪ್ರಸಾದತಃ. ಅಸ್ಯಾವನ ತವ ಪ್ರಾರ್ಥನೆಯಿಂದ ಬೇಡುವಿಕೆಯಿಂದ ಈ ಷಣ್ಮಾಸಾನ್ ಮುಕ್ತಿಮಾಪ್ನೋತಿ. ಯತ್ ಪುಣ್ಯಂ ಸರ್ವ ತೀರ್ಥೇಶು ಸರ್ವಯಜ್ಞೇಶು ಯತ್ ಫಲಂ. 106 ತೀರ್ಥಗಳಿಗೆ ಹೋಗಿ ಬಂದ ಪುಣ್ಯ, ಯಜ್ಞಗಳನ್ನು ಮಾಡಿದ ಪುಣ್ಯ, ಅವೆಲ್ಲವೂ ರಾಮನಾಮ ಜಪದಿಂದ ಮಾತ್ರವೇ ಮಾತ್ರವೇ ಸಿಗ್ತದೆ. ಅಷ್ಟೇ ಅಲ್ಲ, ತತ್ಫಲಂ ಕೋಟಿ ಗುಣಿತಂ, ಆ ಪ್ರಯೋಜನಗಳ 8 ಕೋಟಿ ಅಷ್ಟು ಸ್ತವೇನ ಅನೇನ ಲಭ್ಯತೆ. ರಾಮನ 2 ಅಕ್ಷರಗಳ ಜಪದಿಂದ ಅನೇನ ಅದರಿಂದ ಲಭ್ಯತೆ ಪುಣ್ಯ ಲಭಿಸುತ್ತದೆ ಅಂತ ಹೇಳ್ತಾ ಬಂಧುಗಳಿಗೆ ನಮಸ್ಕಾರ ಮಾಡಿ ಮಾತನ್ನ ಇಲ್ಲಿಗೆ ನಿಲ್ಲಿಸ್ತಾನೆ. ಪ್ರಶ್ನೆಗಳಿದ್ದರೆ ಕೇಳ್ಬೋದು.